ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದ ಮೊದಲನೇ ಸರ್ಗವನ್ನು ನಾವು ಶ್ರವಣ ಮಾಡಬೇಕು. ಅದು ವಾಲ್ಮೀಕಿ ರಾಮಾಯಣದ ಒಟ್ಟಾರೆ 11 ಸಂಪುಟಗಳ ಪೈಕಿ 10ನೇ ಸಂಪುಟದ ಆರಂಭ ಇದೆ. ಪ್ರಾಪ್ತರಾಜ್ಯಸ್ಯ ರಾಮಸ್ಯ ರಾಕ್ಷಸಾನಾಂ ವಧೇ ಕೃತೆ ಆಜಗ್ಮುರ್ಮುನಯ ಸರ್ವೇ ರಾಘವಂ ಪ್ರತಿನಂದಿತುಂ. ರಾಮ ರಾಜ್ಯವನ್ನ ಪಡೆದುಕೊಂಡು ಪಟ್ಟಾಭಿಷೇಕ ಮಾಡಿಸಿಕೊಂಡ. ಅವನನ್ನ ಅಭಿನಂದಿಸುವ ಕಾರಣಕ್ಕಾಗಿ ಸಮಸ್ತ ಮಹರ್ಷಿಗಳು ಅಯೋಧ್ಯ ಪಟ್ಟಣಕ್ಕೆ ಆಗಮಿಸಿದರು. ದೊಡ್ಡ ದೊಡ್ಡ ಋಷಿಗಳೆಲ್ಲ ಅಲ್ಲಿದ್ದರು. ಪೂರ್ವ ದಿಕ್ಕಿನಲ್ಲಿ ವಾಸ ಮಾಡುವರು ಕೌಶಿಕ, ಯವಕ್ರೀತ, ಗಾರ್ಗ್ಯ, ಗಾಲವ, ಮೇಧಾತಿಥಿಯ ಮಗನಾದ ಕಣ್ವ, ದಕ್ಷಿಣ ದಿಕ್ಕಿನ ಸ್ವಸ್ತ್ಯಾತ್ರೇಯ, ನಮುಚಿ, ಪ್ರಮುಚಿ, ಅಗಸ್ತ್ಯ, ಅತ್ರಿ, ಸುಮುಖ, ವಿಮುಖ, ಪಶ್ಚಿಮ ದಿಕ್ಕಿನಿಂದ ನೃಶಂಗು, ಕವಚ, ಧೌಮ್ಯ ಮಹರ್ಷಿಯಾದ ಕೌಶೇಯ, ಉತ್ತರ ದಿಕ್ಕಿನಿಂದ ವಸಿಷ್ಠ, ಕಶ್ಯಪ, ಅತ್ರಿ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ಭರದ್ವಾಜ, ಈ ಎಲ್ಲ ಋಷಿಗಳು ಅಯೋಧ್ಯೆಗೆ ಆಗಮಿಸಿದರು ಅಂತ ಈ ಕಥೆ ಇದೆ. ಇಲ್ಲಿ ದಕ್ಷಿಣ ದಿಕ್ಕಿನಿಂದ ವಸಿಷ್ಠರು ಆಗಮಿಸಿದರು ಮತ್ತು ದಕ್ಷಿಣ ದಿಕ್ಕಿನಿಂದ ಅಗಸ್ತ್ಯರು ಮತ್ತು ಉತ್ತರದಿಂದ ವಸಿಷ್ಠರು ಬಂದರು ಅಂತ ಅಲ್ಲಿ ಹೀಗಿದೆ. ಸ್ವಸ್ತ್ಯಾತ್ರೇಯರು ದಕ್ಷಿಣ ದಿಕ್ಕಿನಿಂದ ಬಂದರು ಮತ್ತು ವಸಿಷ್ಠರು ಉತ್ತರ ದಿಕ್ಕಿನಿಂದ ಬಂದರು ಅಂತ ಕಥೆ ಇದೆ. ಆದರೆ ಪೌರಾಣಿಕ ಕಥೆಗಳ ಪ್ರಕಾರ ಮತ್ತು ನಾವು ಹಿಂದೆ ಇದೇ ಆನಂದ ರಾಮಾಯಣದಲ್ಲಿ ಶ್ರವಣ ಮಾಡಿದ್ವಲ್ಲ ಅದರ ಕಥೆಯ ಪ್ರಕಾರ ಅಗಸ್ತ್ಯರು ದಕ್ಷಿಣ ದಿಕ್ಕಿನಲ್ಲಿ ಪ್ರತಿಷ್ಠಾಪಿತರಾಗಿಬಿಟ್ಟಿದ್ದಾರೆ. ಈಗ ಅವರು ಉತ್ತರ ದಿಕ್ಕಿಗೆ ಹೋಗುವಂತೆ ಇಲ್ಲಂತ ಅವರು. ಯಾಕೆಂತಂದ್ರೆ ಆ ವಿಂಧ್ಯ ಪರ್ವತ ಮಿತಿಮೀರಿ ಬೆಳೆದ ಸೂರ್ಯನ ಸಂಚಾರಕ್ಕೆ ಅಡಚಣೆ ಮಾಡಿತ್ತು. ಆಗ ಈಶ್ವರ ಮೊದಲಾದ ದೇವತೆಗಳು ಈ ಅಗಸ್ತ್ಯರನ್ನು ಪ್ರಾರ್ಥನೆ ಮಾಡಿದ್ರು. ಅಗಸ್ತ್ಯರು ಆ ವಿಂಧ್ಯ ಸಮೀಪಕ್ಕೆ ಹೋಗಿ, ನಾನು ದಕ್ಷಿಣ ದಿಕ್ಕಿಗೆ ಹೋಗಬೇಕಾಗಿದೆ, ನೀನು ಹೀಗೆ ಬೃಹದಾಕಾರದ ಶರೀರವನ್ನು ತಾಳಿದರೆ ನನಗೆ ನಿನ್ನನ್ನು ದಾಟೋದು ಕಷ್ಟ ಆಗ್ಬೋದು, ಅದಕ್ಕಾಗಿ ನಿನ್ನ ಶರೀರವನ್ನು ಕುಗ್ಗಿಸಿಕೋ ಅಂತ ಅದಕ್ಕೆ ಆಜ್ಞಾಪನೆ ಮಾಡಿದರು. ಅದು ಹೆದರಿ ಗಡಗಡ ನಡಿಗೆ ತನ್ನ ರೂಪವನ್ನು ಚಿಕ್ಕದು ಮಾಡಿಕೊಂಡಿತ್ತು. ಅದಾದ ಬಳಿಕ ಅಗಸ್ತ್ಯ ದಕ್ಷಿಣ ದಿಕ್ಕಿಗೆ ಹೊರಟೋದವರು ನಾನು ಬರೋ ತನಕ ನೀನು ಹೀಗೆ ಇರಬೇಕಂತ ಹೇಳಿದ್ರು. ಅವ್ರು ಈ ಕಡೆ ಬರಲೇ ಇಲ್ಲ, ಅವಿಂದ ಪರ್ವತ ಬೆಳೆಯಲೇ ಇಲ್ಲ ಅಂತ ಹಿಂದೆ ಕಥೆ ಬಂದಿತ್ತು. ಹಾಗಾಗಿ ದಕ್ಷಿಣ ದಿಕ್ಕಿಗೆ ಹೋದಂಥ ಅಗಸ್ತ್ಯರು ಈ ಮತ್ತೆ ರಾಮನ ರಾಜಧಾನಿಗೆ ಅಯೋಧ್ಯೆ ಕಡೆಗೆ ಬಂದ್ರೆ ಹೇಗೆ? ಉತ್ತರ ದಿಕ್ಕಿನ ಕಡೆಗೆ ಅವ್ರು ಬರಲೇ ಇಲ್ಲ ಅಂತ ಪ್ರಕರಣ ಇದೆಯಲ್ಲ, ಅದು ಹೇಗೆ ಬಂದರು ಅಂತ ಈಗೊಂದು ಪ್ರಶ್ನೆ ಇದೆ. ಮತ್ತೆ ವಸಿಷ್ಠರು ಉತ್ತರ ದಿಕ್ಕಿನಿಂದ ಬಂದರು ಅಂತಿದೆ. ವಸಿಷ್ಠರು ಉತ್ತರ ದಿಕ್ಕಿನಿಂದ ಬರಬೇಕಾದ ಅವಶ್ಯಕತೆ ಏನಿದೆ? ಯಾಕಂದ್ರೆ ವಸಿಷ್ಠರು ಅವ್ರ ಕುಲಗುರುಗಳು, ಇಕ್ಷ್ವಾಕು ವಂಶಕ್ಕೆ ಅವರು ಕುಲಗುರುಗಳು. ಹಾಗಾಗಿ ವಸಿಷ್ಠರು ಅನ್ನೋ ಉತ್ತರ ದಿಕ್ಕಿನಿಂದ ಬಂದರು ಅನ್ನೋದು ಏನರ್ಥ? ಅದಕ್ಕಾಗಿ ವಿಶ್ವಾಮಿತ್ರನು ಅಲ್ಲೇ ಇದ್ರು. ಅದಕ್ಕಾಗಿ ಇದಕ್ಕೆ ಅರ್ಥ ಏನು ಅಂತಂದ್ರೆ ಅದನ್ನ ಹೀಗೆ ವ್ಯಾಖ್ಯಾನಕಾರರು ಬೇರೆ ಬೇರೆ ಥರ ನಿರೂಪಣೆ ಮಾಡ್ತಾರೆ. ರಾಮನ ಕುಲಪುರೋಹಿತರಾದಂಥ ವಸಿಷ್ಠರು ಬೇರೆ ಮತ್ತು ಸಪ್ತರ್ಷಿ ಮಂಡಲದಲ್ಲಿ ಅಂತರ್ಗತರಾದಂಥ ವಸಿಷ್ಠರೊಬ್ಬರು ಬೇರೆ ಅಂತ ಹೀಗೆ ಅರ್ಥ ಮಾಡೋರು ಇದ್ದಾರೆ. ಹಾಗೆ ಇಲ್ಲಿ ಬಂದಂಥ ಅಗಸ್ತ್ಯರು ಬೇರೆ, ರಾಮನ ಬಳಿಗೆ ಪಟ್ಟಾಭಿಷೇಕ ಮಾಡಿಸ್ಕೊಂಡ ಮೇಲೆ ರಾಮನ ಬಳಿಗೆ ಬಂದ ಅಗಸ್ತ್ಯರು ಬೇರೆ, ವಿಂಧ್ಯನಿಗೆ ಆಶೀರ್ವಾದ ಮಾಡಿ ದಕ್ಷಿಣ ದಿಕ್ಕಿಗೆ ತೆರಳಿದಂಥ ಅಗಸ್ತ್ಯರು ಬೇರೆ ಅಂತ ಹೀಗೂ ಕೂಡ ಒಂದು ಭಾವಿಸುವ ಸಾಧ್ಯತೆ ಇದೆ. ಹೀಗೂ ವ್ಯಾಖ್ಯಾನ ಮಾಡ್ತಾರೆ ಕೆಲವರು. ಆದರೂ ಆ ವ್ಯಾಖ್ಯಾನ ಅಷ್ಟೇನು ಸಮಂಜಸ ಆಗಲಿಕ್ಕಿಲ್ಲ. ಯಾಕಂದ್ರೆ ರಾಮನ ಬಳಿ ಯಾವ ವಸಿಷ್ಠ ಋಷಿಗಳಿದ್ರಲ್ಲ ಅವ್ರಿಗೂ ಕೂಡ ಅರುಂಧತಿ ಅಂತಾನೆ ಪತ್ನಿ ಇದ್ರು. ಆಮೇಲೆ ಸಪ್ತರ್ಷಿ ಮಂಡಲದಲ್ಲಿ ಒಬ್ಬರಾದಂಥ ವಸಿಷ್ಠರಿಗೂ ಕೂಡ ಅರುಂಧತಿ ಅಂತಾನೆ ಪತ್ನಿ ಇದ್ದಾಳೆ. ಹಾಗಾಗಿ ಅವರಿಬ್ಬರನ್ನು ಬೇರೆ ಬೇರೆ, ಸಪ್ತರ್ಷಿ ಮಂಡಲದಲ್ಲಿ ಒಬ್ಬರಾದಂಥ ವಸಿಷ್ಠರು, ರಾಮನ ಬಳಿ ಇರುವಂಥ ವಸಿಷ್ಠರು ಬೇರೆ ಬೇರೆ ಅಂತ ಹೀಗೆ ಭಾವಿಸೋದು ಅಷ್ಟು ಉಚಿತ ಆಗಲಿಕ್ಕಿಲ್ಲ ಅಂತ ಮತ್ತೊಂದು ಆಕ್ಷೇಪ. ಇನ್ನೊಂದು ಭಾವನೆಯ ಪ್ರಕಾರ ಅಗಸ್ತ್ಯರು ದಕ್ಷಿಣ ದಿಕ್ಕಿನಲ್ಲೇ ಇದ್ರು, ಆದ್ರೆ ಅವರು ಉತ್ತರ ದಿಕ್ಕಿಗೆ ಬಂದ್ರೆ ಹೇಗೆ ಅಂತಂದ್ರೆ ಯೋಗ ಬಲದಿಂದ ಬಂದರು ಅಂತ ಕೂಡ ಹೀಗೆ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಆ ವಿಂಧ್ಯ ಪರ್ವತ ಇತ್ತಲ್ಲ, ವಿಂಧ್ಯ ಪರ್ವತಕ್ಕೆ ತಿಳಿಯೋದಂತೆ. ಆ ವಿಂಧ್ಯ ಪರ್ವತಕ್ಕೆ ಅಗಸ್ತ್ಯರು ಉತ್ತರ ದಿಕ್ಕಿಗೆ ಹೋದ್ರು ಅಂತ ಗೊತ್ತಾಗ್ಬಿಟ್ರೆ ಮೊದಲನಂತೆ ಅದು ಹಿಗ್ಗಿ ವಿಸ್ತಾರವಾದ ರೂಪವನ್ನು ತೆಗೆದುಕೊಂಡು ಬಿಟ್ಟಿತ್ತು. ಅದಕ್ಕಾಗಿ ಅವರು ಯೋಗ ಬಲದಿಂದ ಗುಪ್ತವಾದ ಶರೀರ ಉಳ್ಳವರಾಗಿ ಉತ್ತರ ದಿಕ್ಕಿಗೆ ಬಂದರು.
ರಾಮನನ್ನು ಭೇಟಿಯಾಗಿ ಮತ್ತೆ ಹೊರಟು ಹೋದರು ಅಂತ ಹೀಗೆ ಕೂಡ ಒಂದು ಭಾವಿಸುವಂಥ ಅವಕಾಶ ಇದೆ. ಅದನ್ನ ಈ ಆನಂದ ರಾಮಾಯಣ ಕೂಡ ಒಂದು ರೀತಿ ಸಮ್ಮತಿಸ್ತದೆ. ಇದೇ ಸಾರಕಾಂಡದ ಆನಂದ ರಾಮಾಯಣದ ಸಾರಕಾಂಡದ 13ನೇ ಸರ್ಗದ 192ನೇ ಶ್ಲೋಕ. ಹೀಗೆ ರಾಮನ ಜೊತೆಗೆ ಮಾತನಾಡಿ ಆತನ ಸಂದರ್ಶನ ಪಡೆದುಕೊಂಡು ಎಲ್ಲ ಋಷಿಗಳು ಮತ್ತು ಕುಂಭಸಂಭವನು ಕೂಡ ಕುಂಭಸಂಭವರಾದಂಥ ಅಗಸ್ತ್ಯರು ಕೂಡ ಉಳಿದ ಮುನಿಗಳ ಸಂಗಡ ತಮ್ಮ ಆಶ್ರಮಕ್ಕೆ ತೆರಳಿದರು. ಹೇಗೆ ತೆರಳಿದ್ರು ಅಂದರೆ ಪ್ರಯಯವು ಗುಪ್ತ ವಿಗ್ರಹ. ಅವ್ರು ಹೋಗಿದ್ದು ಬಂದದ್ದು ಆ ವಿಂಧ್ಯ ಪರ್ವತಕ್ಕೆ ಗೊತ್ತಾಗಲಿಲ್ಲ. ವಿಂಧ್ಯ ಪರ್ವತಕ್ಕೆ ಅವರು ತಮ್ಮ ಮೂಲ ರೂಪವನ್ನು ತೋರಿಸಲೇ ಇಲ್ಲ ಅಂತ ಹೀಗೆ ಆನಂದ ರಾಮಾಯಣ ಕೂಡ ಹೇಳ್ತದೆ. ವಸಿಷ್ಠರು ರಾಮನ ಕುಲಪುರೋಹಿತರು ಅನ್ನೋದು ಹೌದು, ಆದರೆ ಅವ್ರು ಯಾವಾಗಲೂ ಅರಮನೆಯಲ್ಲಿ ಇರ್ತಿರ್ಲಿಲ್ಲ. ಅವ್ರು ಇರ್ತಿದ್ದು ಅರಮನೆಗೆ ರಾಜಧಾನಿಗೆ ಸಮೀಪವಾದಂಥ ಒಂದು ಕಾಡಿನಲ್ಲಿ ಅಂತ ಹೀಗೆ ಭಾವಿಸೋ ಸಾಧ್ಯತೆ ಇದೆ. ಇವರೆಲ್ಲ ಈ ಎಲ್ಲ ಕುಲಗುರುಗಳು ಏನಾದರೂ ವಿಶೇಷ ಕಾರ್ಯಕ್ರಮ ಇದ್ರೆ ಇಲ್ಲಿಗೆ ಬರ್ತಿದ್ರು, ಮುಗಿಸ್ಕೊಂಡು ಮತ್ತೆ ಅವರು ತಮ್ಮ ಉಪವನಕ್ಕೆ ಹೊರಟೋಗಿರ್ಬೋದು. ಮತ್ತೊಮ್ಮೆ ಎಲ್ಲ ಋಷಿಮುನಿಗಳು ರಾಮನನ್ನು ಅಭಿನಂದನೆ ಮಾಡಲಿಕ್ಕೆ ಬರ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ಮತ್ತೊಮ್ಮೆ ಬಂದಿರಬಹುದು. ಯಾಕಂದ್ರೆ ಈ ಇಕ್ಷ್ವಾಕು ವಂಶೀಯ ರಾಜರೆಲ್ಲ ತಮಗೇನಾದರೂ ಸಮಸ್ಯೆಗಳು ಬಂದಾಗ, ಏನಾದರೂ ಗುರುಗಳ ಸಲಹೆ ಕೇಳಬೇಕಾದಂಥ ಪ್ರಸಂಗ ಬಂದಾಗ ತಾವೇ ಆಶ್ರಮಕ್ಕೆ ಹೋಗ್ತಿದ್ರು. ಆ ದೀರ್ಘವಾದ ದಾರಿಯನ್ನು ಸವಿಸಿ ರಾಜಧಾನಿಯನ್ನು ಬಿಟ್ಟು ಆಶ್ರಮಕ್ಕೆ ಹೋಗ್ತಿದ್ರು ಅಂತ ಎಲ್ಲ ಪ್ರಸಂಗಗಳನ್ನು ನಾವು ಕೇಳ್ತೇವೆ. ಸಾಮಾನ್ಯವಾಗಿ ಆ ವಸಿಷ್ಠ ಋಷಿಗಳು ಕಾಡಿನಲ್ಲಿದ್ರು ಅವರ ಮಗನಾದಂಥ ಸುಯಜ್ಞ ಅನ್ನುವರು ಈ ನಾಡಿನಲ್ಲಿದ್ದು ಇಕ್ಷ್ವಾಕು ವಂಶದ ರಾಜಧಾನಿಯಾದಂಥ ಅಯೋಧ್ಯೆಯಲ್ಲಿದ್ದು ದಿನನಿತ್ಯದ ಪೌರೋಹಿತ್ಯ ಕಾರ್ಯಗಳನ್ನು ನಿರ್ವಹಿಸ್ತಿದ್ರು. ವಸಿಷ್ಠರು ಮಾತ್ರ ಕಾಡಿನಲ್ಲಿ ಇರ್ತಿದ್ರು. ಇದೇ ವಸಿಷ್ಠರೇ ಅರುಂಧತಿ ಸಮೇತರಾಗಿ ಸಪ್ತರ್ಷಿ ಮಂಡಲದಲ್ಲಿ ರಾರಾಜಿಸಿದ್ರು ಅಂತ ಹೇಳೋದು ಒಂದು ಉಚಿತವಾದಂಥ ಅರ್ಥ ಅಂತ ಕಾಣಿಸ್ತದೆ. ಅವರೆಲ್ಲ ಬಂದದ್ದನ್ನ ಆ ಪ್ರತಿಹಾರಿಗಳು ದ್ವಾರಪಾಲಕರು ರಾಮನಿಗೆ ತಿಳಿಸಿದರು. ರಾಮ ಅವರೆಲ್ಲ ಬಂದದ್ದನ್ನ ಗಮನಿಸಿ ಅವರನ್ನೆಲ್ಲ ಸುಖಪೂರ್ವಕವಾಗಿ ಗೌರವಪೂರ್ವಕವಾಗಿ ಒಳಗೆ ಕರೆದುಕೊಂಡು ಬಾ ಅಂತ ದ್ವಾರಪಾಲಕರಿಗೆ ಆಜ್ಞೆ ಮಾಡಿದ. ಅವರೆಲ್ಲ ಒಳಗೆ ಬಂದರು. ಅರ್ಘ್ಯಪಾದ್ಯಾದಿಗಳನ್ನು ರಾಮನ ಮೂಲಕ ಸ್ವೀಕಾರ ಮಾಡಿದರು. ಆಸನವನ್ನು ಸ್ವೀಕಾರ ಮಾಡಿದರು. ರಾಮನಿಗೆ ಹೇಳಿದರು, ನಿನ್ನ ಪರಾಕ್ರಮದಿಂದ ನಿನ್ನ ಅನುಗ್ರಹದಿಂದ ನಾವೆಲ್ಲ ಇವತ್ತು ಕುಶಲಿಗಳಾಗಿದ್ದೇವೆ. ನಮ್ಮ ಸೌಭಾಗ್ಯದಿಂದ ನೀನಿವತ್ತು ರಾವಣನಂಥ ಶತ್ರುವನ್ನು ಹತ್ಯೆ ಮಾಡಿದೆ. ಆ ರಾವಣನಂಥ ಶತ್ರುವನ್ನು ನಿಗ್ರಹ ಮಾಡುವುದು ಸುಲಭವೇನಾಗಿರಲಿಲ್ಲ. 3 ಲೋಕಗಳನ್ನು ನೀನು ಏಕಾಂಗಿಯಾಗಿ ಜಯಿಸಬಲ್ಲಂಥ ಶಕ್ತಿ ಇದ್ದವನು, ನಿನಗದೇನು ಆಶ್ಚರ್ಯ ಅಲ್ಲ. ನಿನ್ನ ತಮ್ಮನೂ ಕೂಡ ಮಹಾಪರಾಕ್ರಮಿಯಾದವನು. ಪ್ರಹಸ್ತ ವಿಕಟ ಮೊದಲಾದಂಥ ನಾನಾ ರಾಕ್ಷಸರನ್ನ ನೀನು ಕೂಡ ಸಂಹಾರ ಮಾಡಿದೆ. ರಾವಣನ ಮಗನಾದಂಥ ಇಂದ್ರಜಿತವನ್ನಂತೂ ನೀವು ಹತ್ಯೆ ಮಾಡಿದ್ದು. ನಿನ್ನ ತಮ್ಮನಾದಂಥ ಇಂದ್ರಜಿತ ನಿನ್ನ ಅನುಗ್ರಹದಿಂದ ಹತ್ಯೆ ಮಾಡಿದ್ದೇನಿದೆ ಅತಿ ಮಹತ್ವದ ವಿಷಯ ಆಗಿದೆ. ಇಂದ್ರಜಿತ್ತನನ್ನ ಲಕ್ಷ್ಮಣ ಕೊಂದ ಅಂತ ಸುದ್ದಿಯನ್ನು ಕೇಳಿದ ಕೂಡಲೇ ನಮಗೆಲ್ಲ ದೊಡ್ಡ ಆಶ್ಚರ್ಯ ಆಯಿತು. ಅದಕ್ಕಾಗಿ ಆ ದುಷ್ಟರಾದ ರಾಕ್ಷಸರ ಗುಂಪನ್ನು ಸಂಹಾರ ಮಾಡಿದ್ದಕ್ಕಾಗಿ ನಿಮ್ಮನ್ನ ಅಭಿನಂದಿಸಲಿಕ್ಕಾಗಿ ನಾವು ಎಲ್ಲರೂ ಕೂಡ ನಿಮ್ಮ ಬಳಿಗೆ ಬಂದಿದ್ದೇವೆ. ನಮ್ಮೆಲ್ಲರ ಆಶೀರ್ವಾದವನ್ನು ಪಡೆದುಕೊಂಡು ನೀನು ಸಕುಟುಂಬ ಪರಿವಾರನಾಗಿ ಇನ್ನು ಮುಂದೆ ಎಲ್ಲ ಥರದ ಅಭಿವೃದ್ಧಿಯನ್ನು ಪಡ್ಕೊಳ್ತೀವಿ. ರಾಮನಿಗೆ ಬಹಳ ಆಶ್ಚರ್ಯ ಆಯಿತು. ಕುಂಭಕರ್ಣನನ್ನು ಹೊಗಳಲಿಲ್ಲ ನೀವು, ರಾವಣನನ್ನು ಹೊಗಳಲಿಲ್ಲ, ಇಂದ್ರಜಿತವನ್ನು ಇಷ್ಟಾಗಿ ಪ್ರಶಂಸೆ ಮಾಡ್ತಿದ್ದೀರಿ. ಇನ್ನೂ ಎಷ್ಟೋ ಜನ ದೊಡ್ಡ ದೊಡ್ಡ ರಾಕ್ಷಸರಿರ್ತಾರಲ್ಲ, ಆ ಇಂದ್ರಜಿತನ ಬಲವೆಷ್ಟು, ಅವನ ಹಿನ್ನೆಲೆ ಏನು, ಅದನ್ನೆಲ್ಲ ಹೇಳುವಂಥ ಕೃಪೆ ಮಾಡ್ರಿ. ಅದನ್ನು ಕೇಳುವಂಥ ಅವಕಾಶ ನನಗಿದ್ರೆ, ಅದೊಂದು ದೊಡ್ಡ ರಹಸ್ಯ ಅಂತ ನಿಮ್ಗೆ ಅನಿಸದೇ ಇದ್ರೆ ಅದನ್ನು ಹೇಳಿ. ಇಂದ್ರಜಿತ್ ಅಷ್ಟೇಕೆ ಬಲಿಷ್ಠನಾದ, ರಾವಣ ತನ್ನ ಮಗನಷ್ಟು ಬಲಿಷ್ಠನ ಯಾಕೆ ಆಗಿರಲಿಲ್ಲ, ಅದರದೆಲ್ಲ ಹಿನ್ನೆಲೆ ಹೇಳಿ ಅಂತ ಅವನು ಕೇಳ್ಕೊಂಡ. ಆಗ ಆ ಋಷಿಮುನಿಗಳು ಈ ಮುಂದಿನಂತೆ ಕಥೆಗಳನ್ನು ಹೇಳಿ ಪ್ರಾರಂಭ ಮಾಡಿದರು. ಅದರಲ್ಲಿ ಮೊದಲನೆಯವರಾದಂಥ ಅಗಸ್ತ್ಯರು ಈ ಕಥೆಯನ್ನು ಹೇಳಿದರು. ತಸ್ಯ ತದ್ವಚನಂ ಶ್ರುತ್ವ ರಾಘವಸ್ಯ ಮಹಾತ್ಮನಃ ಕುಂಭಯೋನಿರ್ ಮಹಾತೇಜಾಃ ವಾಕ್ಯಮೇತದ್ ಉವಾಚಃ. ಇಂದ್ರಜಿತ್ನಿಗೆ ಅಂಥ ಪ್ರಕಾಂಡ ಬಲ, ಅದ್ಭುತವಾದ ತೇಜಸ್ಸು ಬಂತ ಹೇಗೆ ಅಂತ ಅನ್ನೋದನ್ನ ನಿನಗೆ ವಿವರಣೆ ಮಾಡಿ ಹೇಳ್ತೇನೆ ಕೇಳು ಅಂತ ಪ್ರಾರಂಭ ಮಾಡಿದರು. ಕೃತಯುಗದಲ್ಲಿ ಪ್ರಜಾಪತಿಯಾದ ಬ್ರಹ್ಮನಿಗೆ ಪುಲಸ್ತ್ಯ ಅಂತ ಒಬ್ಬ ಮಗ ಇದ್ದ. ಅವನು ತನ್ನ ತಂದೆಯಾದಂತಹ ಚತುರ್ಮುಖ ಬ್ರಹ್ಮನಂತೆ ಮಹಾ ತೇಜಸ್ವಿಯಾಗಿದ್ದ, ಮಹಾ ತಪಸ್ವಿಯೂ ಕೂಡ ಆಗಿದ್ದ. ಬ್ರಹ್ಮನ ಮಗನಾದ್ರಿಂದ ದೇವತೆಗಳು ಕೂಡ
ಆತ ಅತ್ಯಂತ ಪ್ರಿಯನಾಗಿದ್ದ ಅಂತ ಹೀಗೆ ಆ ಪುಲಸ್ತ್ಯನ ಕಥೆಯನ್ನು ಅವ್ರು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಈ ಕಥೆಯನ್ನು ನಾನು ಇಲ್ಲಿ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ಕಥೆ ಇಲ್ಲಿ ಬಂತು, ಉತ್ತರಾಖಂಡದಲ್ಲಿ. ಹಾಗೆಯೇ ಆನಂದ ರಾಮಾಯಣದಲ್ಲಿಯೂ ಕೂಡ ರಾಮನ ರಾಜ್ಯಾಭಿಷೇಕ ಎಲ್ಲ ಆದಮೇಲೆ ಈ ಕಥೆ ಇಲ್ಲಿ ಬಂದಿದ್ರು ಕೂಡ ಕಥೆಯ ಅನುಕೂಲದ ದೃಷ್ಟಿಯಿಂದ ನಾನು ಇದನ್ನು ಮೊದಲೇ ಹೇಳಿಬಿಟ್ಟಿದ್ದೆ. ಇಲ್ಲಿಂದ ಪುಲಸ್ತ್ಯನ ಬ್ರಹ್ಮನ ಮಗ ಪುಲಸ್ತ್ಯ, ಪುಲಸ್ತ್ಯನ ಮಗ ವಿಶ್ರವಸನ ಮಗ ರಾವಣ ಮೊದಲಾದವರು, ಹೀಗೆ ಆ ರಾವಣನ ಪೂರ್ವ ಚರಿತ್ರೆ. ಅದಾದ ಬಳಿಕ ರಾವಣನ ಪತ್ನಿ ಅಂತ ಮಂದೋದರಿಯ ಹಿನ್ನೆಲೆ, ಕೆಲವು ಜನ ರಾಕ್ಷಸರು, 2-3 ಜನ ರಾಕ್ಷಸರು, ಅವರ ಚರಿತ್ರೆ, ಅದನ್ನೆಲ್ಲ ನಾವು ಈ ಹಿಂದೆ ಈಗಾಗಲೇ ಶ್ರವಣ ಮಾಡಿದ್ವಿ, ಆನಂದ ರಾಮಾಯಣಕ್ಕನುಸಾರವಾಗಿ ಮತ್ತು ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ. ಬರೇ ರಾವಣಾದ ರಾಕ್ಷಸರದಷ್ಟೇ ಅಲ್ಲ, ವಾಲಿ, ಸುಗ್ರೀವ, ಹನುಮಂತನ ಚರಿತ್ರೆಯನ್ನು ಕೂಡ ಈ ರಾಮನ ಜನನಕ್ಕಿಂತ ಮೊದಲು ಯಜ್ಞ, ದಶರಥ ಮಹಾರಾಜ ಯಜ್ಞ ಮಾಡಿದ ಸಂದರ್ಭದಲ್ಲಿ ಅದನ್ನೆಲ್ಲ ಹೇಳಿದೆ. ಎಂಥ ಪರಾಕ್ರಮೆಯಾದಂಥ ರಾವಣನನ್ನು ಕೊಲ್ಲಿಕ್ಕಾಗಿ ರಾಮ ಅವತರಿಸಬೇಕಾಯಿತು ಅಂತನ್ನೋದನ್ನೆಲ್ಲ ಕಥೆ ಅನುಕಾಲಕ್ಕಾಗಿ ಅಷ್ಟರ ಮಟ್ಟಿನ ಸ್ವಾತಂತ್ರ್ಯವನ್ನು ಉಪಯೋಗ ಮಾಡಿಕೊಂಡು ಮೊದಲು ಹೇಳಿದ್ದೆ. ಹಾಗಾಗಿ ಅದನ್ನಿಲ್ಲಿ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಉತ್ತರಕಾಂಡದಲ್ಲಿ 1ನೇ ಸರ್ಗದಿಂದ ಆರಂಭಿಸಿ ಉಳಿದೆಲ್ಲ ಅನೇಕ ಸರ್ಗಗಳಲ್ಲಿ ಆ ಕಥೆ ಇದೆ. ರಾವಣ, ಕುಂಭಕರ್ಣ, ವಿಭೀಷಣ, ಶೂರ್ಪನಖೆಯರ ವಿವಾಹ, ಆ ಇಂದ್ರಜಿತನ ಜನ್ಮ, ಹೀಗೆ ಆ ರಾವಣನ ದುರಾಚಾರ, ಅದರ ಮೂಲಕವಾಗಿ ಅವರು ದೇವತೆಗಳೆಲ್ಲ ಸಂತ್ರಸ್ತರಾದದ್ದು, ರಾವಣನಿಗೆ ನೆಲಕೂಬರರ ಶಾಪ, ಹೀಗೆ ನಾನಾ ಥರದ ಘಟನೆಗಳನ್ನು, ವೇದವತಿಯ ಪ್ರಕರಣ, ವೇದವತಿಯ ಕೇಶಪಾಶವನ್ನು ಆತ ಹಿಡಿದು ಸೆಳೆದಕ್ಕೆ ಪ್ರಯತ್ನ ಪಟ್ಟಾಗ ಅವಳು ಅದನ್ನು ಕತ್ತರಿಸಿಕೊಂಡು ನಿನ್ನ ನಾಶಕ್ಕಾಗಿ ನಾನು ಮತ್ತೊಮ್ಮೆ ಜನಿಸಿ ಬರ್ತೇನೆ ಅಂತ ಶಪಿಸಿದ್ದು, ಇದನ್ನೆಲ್ಲ ಹಿಂದೆ ಶ್ರವಣ ಮಾಡಿದ್ವಿ. ಆ ಎಲ್ಲ ಕಥೆಯನ್ನು ಹೇಳಿ ಹನುಮಂತನ ಕಥೆಯನ್ನು ಕೂಡ ಅವರು ಮುಗಿಸಿದರು. ವಾಲಿ, ರಾವಣ ಮೊದಲಾದ ರಾಕ್ಷಸರು, ವಾಲಿ, ಸುಗ್ರೀವರು, ಹನುಮಂತ, ಇವರೆಲ್ಲರ ಚರಿತ್ರೆಯನ್ನು ಕೂಡ ಅವರು ಹೇಳಿದರು. ಅಗಸ್ತ್ಯರು ಮುಂದೆ ಹೇಳಿದರು, ನೀನು ಕೇಳಿದಂಥ ಎಲ್ಲ ಪ್ರಶ್ನೆಗೆ ನಾನಿವತ್ತು ಉತ್ತರ ಕೊಟ್ಟೆ. ಹನುಮಂತ ಬಾಲಕನಾಗಿದ್ದಾಗ ಏನೇನು ಮಹತ್ವದ ಕಾರ್ಯಗಳನ್ನು ಮಾಡಿದ್ದ ಅದನ್ನೂ ಎಲ್ಲವನ್ನೂ ಕೂಡ ವಿವರಣೆ ಮಾಡಿ ಹೇಳಿದೆ. ಮುಂದೆ ನೀನು ನಾನು ಏನು ಹೇಳಬೇಕು ಅದನ್ನು ವಿವರಿಸಿ ಹೇಳು ಅಂತ ಅವರು ಪ್ರಶ್ನೆ ಮಾಡಿದರು ಅಗಸ್ತ್ಯರು. ರಾಮಲಕ್ಷ್ಮಣರು ಆ ಕಥೆಯನ್ನೆಲ್ಲ ಕೇಳಿದರು. ವಾನರ ರಾಕ್ಷಸರು ಕೂಡ ಅಲ್ಲಿದ್ದರು, ಎಷ್ಟೋ ಜನ ಕಪಿಗಳು ಕೂಡ ಅಲ್ಲಿದ್ದರು. ಅವರೆಲ್ಲ ಪಟ್ಟಾಭಿಷೇಕವನ್ನು ಮುಗಿಸ್ಕೊಂಡು ಹೋಗಿದ್ರು ಕೂಡ ಇನ್ನು ಕೆಲವರು ಮೇಲಿನ ಮೇಲೆ ಬರ್ತಿದ್ರು ಅಂತ ಬಂದಿತ್ತಲ್ಲ, 5-6 ದಿನಕ್ಕೊಮ್ಮೆ ಅಲ್ಲಿ ಬಂದು ರಾಮನ ದರ್ಶನವನ್ನು ಪಡ್ಕೊಂಡು ಮತ್ತೆ ಹೋಗ್ತಿದ್ರು ಅಂತ ಬಂದಿತ್ತು ಆನಂದ ರಾಮಾಯಣದಲ್ಲಿ. ಹಾಗೆ ಅವ್ರು ಬಂದಿದ್ದವರು ಇರಬೇಕು. ಅವರಿಗೆಲ್ಲ ಬಹಳ ಆಶ್ಚರ್ಯ ಆಯಿತು. ಅನಂತರ ರಾಮ ಆ ಕಥೆಯನ್ನೆಲ್ಲ ಕೇಳಿದ ಮೇಲೆ ಅಗಸ್ತ್ಯರು ಹೇಳಿದರು, ಈ ಎಲ್ಲ ವಿಷಯಗಳನ್ನು ನಮ್ಮಿಂದ ಕೇಳಿ ಸಂತೋಷಪಟ್ಟಿದ್ದೆ, ನಿನ್ನ ಸಂದರ್ಶಿಸಿ ಮಾತನಾಡಿಸಿದ್ದಾಯಿತು, ಅಭಿನಂದಿಸಿದ್ದಾಯಿತು, ನಾವಿನ್ನು ಹೋಗಿ ಬರ್ತೇವೆ ಅಂದರು. ಆಗ ರಾಮ ಅವರಿಗೆ ಕೈ ಮುಗಿದು ಈ ಮುಂದಿನಂತೆ ಮಾತು ಹೇಳಿದ. ತಮ್ಮ ಸಂದರ್ಶನ ಮಾತ್ರದಿಂದ ನನ್ನ ವಿಷಯದಲ್ಲಿ ದೇವತೆಗಳು ಸಂತುಷ್ಟರಾದರು, ದೇವತೆಗಳು ಸಂತೋಷಪಟ್ಟರು, ನನ್ನ ಪಿತೃಪಿತಾಮಹರು ಇವರೆಲ್ಲ ಸಂತೋಷಪಟ್ಟರು, ನಮ್ಮ ಬಂಧು ಬಾಂಧವರು ನಾವೆಲ್ಲರೂ ಕೂಡ ಸಂತೋಷಪಟ್ಟೆವು. ನಿಮ್ಮ ಆಗಮನ ಕಾರಣದಿಂದಾಗಿ ನನ್ನ ಮನಸ್ಸಿಗೊಂದು ಆಶಯ, ಒಂದು ಅಭಿಪ್ರಾಯ, ಒಂದು ಹಂಬಲ ಮೂಡಿ ಬಂದಿದೆ. ನಾವು ಆ ಒಂದು ಕೆಲಸವನ್ನು ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇವೆ. ನನ್ನ ಸಲುವಾಗಿ ನೀವು ಆ ಕರ್ತವ್ಯವನ್ನು ನಿರ್ವಹಿಸಬೇಕು. ತಮ್ಮಂತಹ ಸತ್ಪುರುಷರ ಪ್ರಭಾವದಿಂದಾಗಿ, ತಮ್ಮಂತಹ ಸತ್ಪುರುಷರ ಸಾನ್ನಿಧ್ಯದಲ್ಲಿ ಒಂದು ಯಜ್ಞ ಮಾಡಬೇಕು ಅಂತ ನಾನು ಅಪೇಕ್ಷೆ ಪಡ್ತೇನೆ. ನನ್ನನ್ನು ಅನುಗ್ರಹ ಮಾಡಲಿಕ್ಕಾಗಿ ನಾನು ಮಾಡುವಂಥ ಯಜ್ಞದಲ್ಲಿ ನೀವೆಲ್ಲ ನಿತ್ಯ ಸದಸ್ಯರಾಗಿರಬೇಕು. ಯಜ್ಞ ಮುಗಿಯೋ ತನಕ ಅಲ್ಲಿ ಸದಸ್ಯರಾಗಿದ್ದು ನನ್ನನ್ನು ಅನುಗ್ರಹಿಸುವಂತಹ ಕೃಪೆ ಮಾಡಬೇಕು. ನಿಮ್ಮ ಅನುಗ್ರಹದಿಂದ ನಾನು ಸುಖವಾಗಿದ್ದೇನೆ. ನೀವು ಎಲ್ಲರೂ ಕೂಡ ಪದೇ ಪದೇ ಇಲ್ಲಿಗೆ ದಯಮಾಡಿಸ್ತಿರ್ಬೇಕು, ನನಗೆ ಅನುಗ್ರಹಿಸಬೇಕು. ಅಗಸ್ತ್ಯ ಮೊದಲಾದ ಋಷಿಗಳು ಏವಮಸ್ತು ಅಂತ ಹೇಳಿದರು, ಹಾಗೇ ಆಗಲಿ ಅಂತ ಹೇಳಿದರು. ತಾವು ಬಂದಿದ್ದ ದಿಕ್ಕಿಗೆ ಅವರನ್ನು ಪ್ರಯಾಣ ಮಾಡಿಬಿಟ್ರು. ಅವರ ಮಾತನ್ನೇ ರಾಮ ಮನಸ್ಸಿನಲ್ಲಿ ಪರಾಮರ್ಶೆ ಮಾಡ್ತಿದ್ದ, ಆಲೋಚನೆ ಮಾಡ್ತಿದ್ದ, ಸಂತೋಷಪಟ್ಟ. ಅಲ್ಲಿಗೆ ಸಾಯಂಕಾಲ ಸಮೀಪಿಸಿತು. ಪುರುಷೋತ್ತಮನಾದ ರಾಮ ಆ ರಾಜರನ್ನ, ವಾನರ ಶ್ರೇಷ್ಠರನ್ನ ಅವರವರ ಅರಮನೆಗೆ ಕಳುಹಿಸಿಕೊಟ್ಟ. ಸಾಯಂಕಾಲ ಆಗಿತ್ತಾದ್ದರಿಂದ ಸಂಧ್ಯಾವಂದನೆ ಮಾಡಿದ. ರಾತ್ರಿಯಾದ ಸಮಯದಲ್ಲಿ ತನ್ನ ಅಂತಃಪುರಕ್ಕೆ ಪ್ರವೇಶ ಮಾಡಿದ. ಅಲ್ಲಿಗೆ ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದ
36ನೇ ಸರ್ಕ ಸಮಾಪ್ತ ಆಯಿತು. ವಾಲ್ಮೀಕಿ ರಾಮಾಯಣದ ಸಾರಕಾಂಡದ ಕಥೆಯನ್ನು ನಾವು ಒಂದು ಸ್ವಲ್ಪ ಶ್ರವಣ ಮಾಡಬೇಕು. ಅಗಸ್ತ್ಯಾದಿ ಋಷಿಗಳೆಲ್ಲ ಹೊರಟು ಹೋದ್ರು ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಬಂದಿತ್ತು. ಆನಂದ ರಾಮಾಯಣನು ಹಾಗೆ ಹೇಳಿ. ಅದಾದ ಬಳಿಕದ ಕಥೆ ಏನು ಅಂತಂದ್ರೆ, ರಾಮ ಸೀತೆಯ ಜೊತೆಗೂಡಿ, ತನ್ನ ತಮ್ಮಂದಿರ ಜೊತೆಗೂಡಿ, ಮಂತ್ರಿಗಳ ಜೊತೆಗೂಡಿ ಸಂಸಾರೀವ ರಮಾನಾಥೋ ರಮಮಾಣೋ ವಸಗೃಹೆ, ಒಬ್ಬ ಸಂಸಾರಿಯಾದವನು ಹೇಗೆ ತನ್ನ ಸಂಸಾರದಲ್ಲಿ ತಲ್ಲೀನನಾಗಿ ಬದುಕ್ತಾನೋ ಹಾಗೆ ರಾಮನು ಕೂಡ ತನ್ನ ಮನೆಯಲ್ಲಿ ವಾಸ ಮಾಡಿದ. ಅನಾಸಕ್ತೋಪಿ ವಿಷಯಾನ್ ಬುಭುಜೆ, ಅವನಿಗೆ ಈ ಜಗತ್ತಿನಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ. ಜಗತ್ತಿನ ಸುಖ ಭೋಗಗಳನ್ನು ಬಯಸುವಂತಹ ಯಾವುದೇ ಪ್ರವೃತ್ತಿ ಆತನಿಗೆ ಇರಲಿಲ್ಲ. ಆದರೂ ಕೂಡ ರಾಜನಾಗಿ ಹುಟ್ಟಿದ್ರಿಂದ ರಾಜನಾಗಿ ಬದುಕಬೇಕಾದ್ರೆ ಹೇಗೆ ಏನೇನು ವೈಭವಗಳನ್ನು ಅನುಭವಿಸಬೇಕು ಅದನ್ನೆಲ್ಲ ಆತ ಅನುಭವಿಸಿದ ತನ್ನ ಪ್ರಿಯ ಪತ್ನಿಯಾದ ಸೀತೆಯ ಅಡಗೂಡಿ. ಹನುಮಂತ ಮೊದಲಾದವರು, ವಿಭೀಷಣ ಮೊದಲಾದಂತಹ ರಾಕ್ಷಸರ ಸೇವೆಯನ್ನು ಸ್ವೀಕಾರ ಮಾಡಿದ. ಆವಾಗ ಭೂಮಿ ಸಸ್ಯ ಸಂಪನ್ನವಾಗಿತ್ತು, ಎಲ್ಲ ವೃಕ್ಷಗಳು ಫಲಗಳನ್ನು ಕೊಡ್ತಾ ಇದ್ವು, ಪ್ರಜೆಗಳು ತಮ್ಮ ಧರ್ಮದಲ್ಲಿ ನಿರತರಾಗಿದ್ದರು, ಸ್ತ್ರೀಯರು ಪ್ರತಿಭಕ್ತಿಯಲ್ಲಿ ನಿರತರಾಗಿದ್ದರು. ಯಾವತ್ತೂ ಕೂಡ ಯಾರೂ ತಮ್ಮ ಮಕ್ಕಳ ಮರಣವನ್ನು ತಮ್ಮ ಕಣ್ಣಾರೆ ನೋಡುವಂಥ ಪ್ರಸಂಗ ಬರ್ತಿರಲಿಲ್ಲ. ಹಿರಿಯರಿಗಿಂತ ಮೊದಲು ಕಿರಿಯರು ಸಾಯುವಂಥ ಪ್ರಸಂಗ ಬರ್ತಿರಲಿಲ್ಲ. ರಾಮನು ಕೂಡ ಪುಷ್ಪಕ ವಿಮಾನವನ್ನೇರಿ ಸೀತೆಯೊಡಗೂಡಿ ತನ್ನ ತಮ್ಮಂದಿರ ಸಂಗಡ ಕಪಿಗಳನ್ನು ಕರೆದುಕೊಂಡು ಸಂಚಟಾರ ಅವನಿ ಭೂಮಂಡಲವನ್ನೆಲ್ಲ ಸಂಚಾರ ಮಾಡಿದ. ಅಮಾನುಷವಾದ ಕರ್ಮಗಳನ್ನು ಮಾಡಿದ. ಜನಸಾಮಾನ್ಯರಿಗೆ ಸಾಧ್ಯವಿಲ್ಲದಿರುವಂತಹ ಮಹಿಮೆಗಳನ್ನು ಪ್ರದರ್ಶನ ಮಾಡಿದ. ಮತ್ತು ಅವನೇನು ಮಾಡಿದ, ಜಗತ್ತಿಗೆ ಉಪದೇಶ ಮಾಡುವುದಕ್ಕಾಗಿ, ಎಲ್ಲ ಕಡೆ ಧಾರ್ಮಿಕ ಪ್ರವೃತ್ತಿ ಹೆಚ್ಚುವುದಕ್ಕಾಗಿ ಧಾರ್ಮಿಕ ಕೇಂದ್ರಗಳನ್ನು, ದೇವಾಲಯಗಳನ್ನು, ಆ ದೇವಾಲಯಗಳಲ್ಲಿ ದೇವತಾ ಪ್ರತಿಷ್ಠಾಪನವನ್ನು ಆತ ಮಾಡಿದ. ಕೋಟಿಶ ಶಿವಲಿಂಗಾನಿ ಸ್ಥಾಪಯಾಮಾಸ ಸರ್ವತಃ ಅಶ್ವಮೇಧಾದಿ ವಿವಿಧಾನ್ ಯಜ್ಞಾನ್ ವಿಪುಲ ದಕ್ಷಿಣಾನ್. ಕೋಟಿಗಟ್ಟಲೆ ಶಿವಲಿಂಗಗಳನ್ನು ಸ್ಥಾಪನೆ ಮಾಡಿದಂತೆ ಎಲ್ಲ ಕಡೆ. ಅಶ್ವಮೇಧ ಮೊದಲಾದ ದೊಡ್ಡ ದೊಡ್ಡ ಯಜ್ಞಗಳನ್ನು ಕೂಡ ಮಾಡಿದ. ಶಿವಲಿಂಗವನ್ನೇ ಸ್ಥಾಪನೆ ಮಾಡೋದು ಅಂತಂದ್ರೆ ಬೇರೆ ವಿಗ್ರಹವನ್ನು ಸ್ಥಾಪನೆ ಮಾಡಿರ್ಬೋದು. ಲಿಂಗ ಅಂತಂದ್ರೆ ಅದು ಜಗತ್ತಿಗೆ, ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಉತ್ಪತ್ತಿ ಇತ್ಯಾದಿ ಕಾರಣ ಅಂತ ಅನ್ನೋದನ್ನು ಸಂಕೇತ ಮಾಡುವಂಥ ಶಬ್ದ ಅದು ಲಿಂಗ ಅಂತಂದ್ರೆ. ಹೀಗೆ ಲಿಂಗ ಅನ್ನೋ ಶಬ್ದದಿಂದ ಈಶ್ವರನ ಲಿಂಗವನ್ನು ಸ್ಥಾಪನೆ ಮಾಡಿರ್ಬೋದು. ಮತ್ತೆ ಎಷ್ಟೋ ದೇವಾಲಯಗಳನ್ನು ಕೂಡ ಸ್ಥಾಪನೆ ಆತ ಮಾಡಿರ್ಬೋದು. ಅಲ್ಲಿ ದೇವತಾ ವಿಗ್ರಹಗಳನ್ನು ಆತ ಪ್ರತಿಷ್ಠಾಪನೆ ಮಾಡಿರ್ಬೋದು. ಅಶ್ವಮೇಧ ಮೊದಲಾದ ದೊಡ್ಡ ದೊಡ್ಡ ಯಜ್ಞಗಳನ್ನು, ದೊಡ್ಡ ಪ್ರಮಾಣದ ದಕ್ಷಿಣೆಗಳನ್ನು ಕೊಟ್ಟು ಆತ ಮಾಡಿದ. ಕಥಾ ಸಂಸ್ಥಾಪಯಾಮಾಸ ಸರ್ವಲೋಕ ಮಲಾಪಹಾಹ. ತಾನು ಏನು ಮಹಿಮೆಗಳನ್ನು ತೋರ್ಪಡಿಸಿದ ಆ ಮಹಿಮೆಗಳನ್ನು ದಾಖಲುಬದ್ಧಾಗುವಂತೆ ಮಾಡಿದ. ಆತ ತೋರಿಸಿದ ಮಹಿಮೆಗಳನ್ನು ಕವಿಗಳಾದವರು ದಾಖಲುಗೊಳಿಸಿದರು. ಆ ಕಥೆಗಳನ್ನು ಶ್ರವಣ ಮಾಡುವವರಿಗೆ ಎಲ್ಲ ಪಾಪಗಳು ಪರಿಹಾರ ಆಗುವಂತೆ ಅನುಕೂಲವಾಯಿತು. 11 ಸಹಸ್ರಾಣಿ 11,000 ವರ್ಷ, 11 ಸಮಾನೆ. ಮತ್ತೆ ಸಮ ಅಂದರೆ ವರ್ಷ, 11 ವರ್ಷ, 11,011 ವರ್ಷಗಳನ್ನ ಆತ ತ್ರೇತಾಯುಗದಲ್ಲಿ ವಾಸ ಮಾಡಿದ. ಕಲೇರ್ಮಾನೇನ ಜ್ಞೇಯಾನಿ ಏಕಾದಶೈವ ಹಿ. ಇದು 11,111 ಅಂತ ಏನು ಬಂತಲ್ಲ, ಇದು ತ್ರೇತಾಯುಗದ ಮಾನಕ್ಕನುಸಾರವಾಗಿದೆ. ಕಲಿಯುಗದ ಪ್ರಮಾಣಕ್ಕನುಸಾರವಾಗಿ ನಾವು ರಾಮ ರಾಜ್ಯಭಾರ ಮಾಡಿದ ದಿನಗಳನ್ನ ಏನಾದ್ರು ಲೆಕ್ಕ ಹಾಕೋದಾದ್ರೆ ಅದು ಲಕ್ಷಾಣಿ ಏಕಾದಶೈವ ಹಿ, 11 ಲಕ್ಷ ವರ್ಷಗಳಾಗ್ತವೆ. ಅಷ್ಟು ಸುದೀರ್ಘ ಕಾಲ ಆತ ಅಲ್ಲಿ ವಾಸ ಮಾಡಿದ. ಹನ್ನೊಂದು ಲಕ್ಷದ 11 ವರ್ಷದ ತನಕ ಆತ ರಾಜ್ಯಭಾರ ಮಾಡಿದ ಅಂತ ಈ ವ್ಯಾಖ್ಯಾನ ಮಾಡ್ತಾರೆ. ಲಕ್ಷಾಣಿ ಏಕಾದಶೈವ ಹಿ 11 ಶತಾನಿ ಅತ್ರ ರಾಮ ರಾಜ್ಯಂ ಚಕಾರ. ಅವನು ಹೇಗೆ ಬದುಕಿದ ಅಂತಂದ್ರೆ ಏಕಪತ್ನಿ ವೃತಸ್ಥನಾಗಿ, ರಾಜರ್ಷಿಯಾಗಿ, ಸರ್ವದಾ ಶುದ್ಧನಾಗಿ, ಅಂತರಂಗ ಬಹಿರಂಗ ಶುದ್ಧಿಯನ್ನು ಕಾಪಾಡಿಕೊಂಡು ಬದುಕಿದ. ಎಷ್ಟೇ ಏಕಮೇವ ಸತ್ಯಾಸೀತ್,
ಈ ಮುಂದೆ ಹೇಳುವಂಥ ಕೆಲವು ವಿಷಯಗಳು ಅವನಿಗೆ ಅವತ್ತು ಒಂದೇ ಅಂತೆ. ಅದೇನೆಂದರೆ ಪತ್ನಿ ವಾಕ್ಯಂ ಶರಹ, ಪತ್ನಿಯೂ ಒಂದೇ, ಆತ ಆಡಿದ ಮಾತೂ ಒಂದೇ. ರಾಮೋ ದ್ವಿರ್ನಾಭಿಭಾಷತೆ ಅಂತ ಕೈಗೆ ಆತ ಮಾತು ಕೊಟ್ಟಿದ್ದ. ಯಾವುದಾದ್ರೂ ಮೌಲ್ಯದ ಬಗ್ಗೆ, ಜೀವನದ ವಿಷಯದ ಬಗ್ಗೆ, ತ್ಯಾಗದ ಬಗ್ಗೆ ಆತ ಮಾತಾಡಿದ ಅಂದರೆ ಅದನ್ನು ಮತ್ತೆ ಯಾವುದೇ ಪ್ರಲೋಭನೆಗೊಳಗಾಗಿ ಆತ ಬದಲಾಯಿಸೋನಲ್ಲ. ಮಾತು ಒಂದೇ, ಪತ್ನಿಯೂ ಒಬ್ಬಳೆ, ಬಾಣವೂ ಒಂದೇ. ಬಾಣ ಒಂದೇ ಅಂದ್ರೆ ಏನರ್ಥ? ಒಬ್ಬ ಯಾವನಾದ್ರೂ ಶತ್ರುವನ್ನ ಆತ ಮೆಟ್ಟಿ ನಿಲ್ಲಬೇಕಾದ್ರೆ, ಶತ್ರುವನ್ನ ಸೋಲಿಸಬೇಕಾದ್ರೆ ಆತನಿಗೆ ಮತ್ತೊಂದು ಬಾಣ ಬೇಕಾಗಿಲ್ಲ. ಒಂದೇ ಒಂದು ಬಾಣದಿಂದ ಆ ಶತ್ರುವನ್ನು ಸೋಲಿಸಬಲ್ಲವನು. ಮತ್ತೊಂದು ಶತ್ರುವನ್ನು ಗೆಲ್ಲಕ್ಕೆ ಮತ್ತೊಂದು ಬಾಣ ಅಷ್ಟೇ. ಹೀಗೆ ಅರ್ಥ ಮಾಡಬೇಕಷ್ಟೆ. ಗೃಹಸ್ಥನಾದವನು ಮಾಡಬೇಕಾದ ಕರ್ತವ್ಯಗಳೇನಿದೆ ಅದನ್ನೆಲ್ಲ ಜನರಿಗೆ ಶಿಕ್ಷಣ ಕೊಡಬೇಕಾದಂತಹ ಕರ್ತವ್ಯ ಆತನದ್ದಾಗಿತ್ತು. ಅದಕ್ಕಾಗಿ ಅವನು ಎಲ್ಲ ಥರದ ಆಚರಣೆಗಳನ್ನು ಮಾಡಿದ. ಸೀತೆಯು ಕೂಡ ಪ್ರೇಮದಿಂದ ಗಂಡನನ್ನು ಹೇಗೆ ಪ್ರೇಮದಿಂದ ಉಪಚರಿಸಬೇಕೋ ಹಾಗೆ ಉಪಚರಿಸಿದಳು. ಅನುವೃತ್ಯ ಆತನನ್ನು ನನುಸರಿಸಿ ಬದುಕಿದಳು. ಪ್ರಶ್ರಯೇಣ ವಿನಯದಿಂದ ಬದುಕಿದ್ಳು. ಆತನಿಗೆ ಯಾವತ್ತೂ ಕೂಡ ಆಕೆ ಉದ್ದಟಳಾಗಿ ವರ್ತಿಸ್ತಿರ್ಲಿಲ್ಲ. ದಮ ಅಂದ್ರೆ ಇಂದ್ರಿಯ ನಿಗ್ರಹ. ಬೇಕಾದಷ್ಟು ಸಂಪತ್ತು ತುಂಬಿ ತುಳುಕ್ತಿದ್ರು ಕೂಡ ಇಂದ್ರಿಯ ನಿಗ್ರಹವನ್ನ ಆಕೆ ಅಳವಡಿಸಿಕೊಂಡು ಬದುಕಿದ್ಲು. ಭರ್ತೃ ಮನೋಹರ ಸಾಧ್ವಿ, ಯಾವತ್ತೂ ಕೂಡ ಗಂಡನ ಕಣ್ಗಳಿಗೆ, ಆತನ ಹೃದಯಕ್ಕೆ ಸುಂದರವಾದಂಥ ನುಡಿಯನ್ನ ಆಕೆ ತೋರಿಸಿಕೊಂಡು ಬದುಕಿದ್ಲು. ಭಾವಜ್ಞಾಸ ಹ್ರಿಯಾಧಿಯ, ಭಾವಜ್ಞ, ಗಂಡನ ಅಭಿಪ್ರಾಯ ಏನಿದೆ ಅಂತ ಅನ್ನೋದನ್ನು ಯಾವತ್ತೂ ಕೂಡ ಮುಂಚಿತವಾಗಿ ಆತ ಹೇಳೋದಕ್ಕಿಂತ ಮೊದಲೇ ತಿಳ್ಕೋತಿದ್ಲು. ಹ್ರಿಯಾಧಿಯ, ಗಂಡನ ಬಗ್ಗೆ ಕೊನೆ ತನಕವೂ ಆಕೆಗೆ ಇರಬೇಕಾದಂಥ ನಾಚಿಕೆ, ಭಯ ಇವೆಲ್ಲವೂ ಕೂಡ ಇತ್ತು. ಸ್ತ್ರೀ ಆದವಳು ಹೇಗೆ ಬದುಕಬೇಕೋ ಹಾಗೆ ಬದುಕಿದ್ಲು ಅಂತ ಅರ್ಥ ಹೇಳ್ತು. ಯುಕ್ತಾತಂ ರಂಜಯಾಮಾಸ, ಆ ರಾಮನನ್ನ ಆಕೆ ಸಂತೋಷಗೊಳಿಸಿದ್ಲು. ರಾಜಾನಂ ರಾಘವಂ ಮುದ, ಹೀಗೆ ರಾಮರಾಜ್ಯ ಆದ ಮೇಲೆ, ರಾಮ ಪಟ್ಟಾಭಿಷೇಕ ಮಾಡಿಸ್ಕೊಂಡ ಮೇಲೆ ಏನೇನು ನಡೀತು ಅಂತ ಅನ್ನೋದನ್ನ ನಾನು ನಿನಗೆ ಹೇಳಿದೆ ಅಂತ ಶಿವ ಪಾರ್ವತಿಗೆ ಆ ಕಥೆಯನ್ನು ಮುಗಿಸಿದ. ಶ್ರವಣಾತ್ ಸರ್ವಪಾಪಘ್ನಂ ಮಹಾಮಂಗಲಕಾರಕಂ, ರಾವಣನ ಹಿನ್ನೆಲೆ, ಸುಗ್ರೀವ, ವಿಭೀಷಣ, ಹನುಮಂತ ಮೊದಲಾದ ಹಿನ್ನೆಲೆ, ಇದೆಲ್ಲ ಏನಿದೆ ಶ್ರವಣಾತ್ ಸರ್ವಪಾಪಘ್ನಂ, ಎಲ್ಲ ಪಾಪಗಳನ್ನು ನಾಶ ಮಾಡುವಂಥದ್ದು. ಮಹಾಮಂಗಲಕಾರಕಂ, ಮನುಷ್ಯನಿಗೆ ಎಲ್ಲ ಥರದ ಮಂಗಳಗಳನ್ನು ಕೂಡ ಕೊಡುವಂಥದ್ದು. ತಾರಕಾಂಡಮಿದಂ ದೇವಿ ಯೇಷ್ಠನ್ವಂತಿ ನರೋತ್ತಮಾಹ ತೇಷಾಂ ಮನೋರಥಾ ಸರ್ವೇ ಪರಿಪೂರ್ಣ ಭವಂತಿ. ವಾಲ್ಮೀಕಿ ರಾಮಾಯಣದಲ್ಲಿ ಬಾಲಕಾಂಡ, ಅಯೋಧ್ಯಾಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡ, ಉತ್ತರಕಾಂಡ ಅಂತ ಹೀಗೆ ಕಾಂಡಗಳದ್ದು ಕಥೆ ಬಂದಿತ್ತು. ನಡುವೊಂದು ಯಾವ್ದಾದ್ರು ಕಾಂಡ ಬಿಟ್ಟು ನಾನು ಬಾಲಕಾಂಡ, ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡ, ಉತ್ತರಕಾಂಡ, ಹೀಗೆ ವಾಲ್ಮೀಕಿ ರಾಮಾಯಣದ ಪ್ರಕಾರ ಇವು ಕಾಂಡಗಳು. ಈ ವಾಲ್ಮೀಕಿ ರಾಮಾಯಣದ ಪ್ರಕಾರ ಯುದ್ಧಕಾಂಡದ ತನಕ ಏನು ಕಥೆ ಬಂತು, ಆ ಯುದ್ಧಕಾಂಡದವರೆಗಿನ ಕಥೆ ಅಂದ್ರೆ ರಾಮ ಪಟ್ಟಾಭಿಷೇಕ ಮಾಡಿಸ್ಕೊಂಡಿರೋ ತನಕ ಕಥೆ. ಮತ್ತು ಉತ್ತರಕಾಂಡದಲ್ಲಿ ಇಲ್ಲಿ ತನಕ ನಾನು 36 ಸರ್ಗಗಳನ್ನ ಹೇಳಿದ್ನಲ್ಲ, ಋಷಿಗಳೆಲ್ಲ ರಾಮನಿಗೆ ರಾಕ್ಷಸರ ಕಥೆಯನ್ನು ಹೇಳಿದ ಕಥೆ ಅಂತೂ ಮೊದಲಿನ ಬಾಲಕಾಂಡದಿಂದ ಆರಂಭಿಸಿ ಯುದ್ಧಕಾಂಡದವರೆಗಿನ ಕಥೆ ಮತ್ತು ಉತ್ತರಕಾಂಡದಲ್ಲಿ ಮೊದಲಿನ 36 ಸರ್ಗಗಳ ಕಥೆ. ಇದಿಷ್ಟನ್ನು ಆನಂದ ರಾಮಾಯಣ ತನ್ನ ಸಾರಕಾಂಡದಲ್ಲಿ ಎಲ್ಲ ಸಂದವನ್ನು ಸಂಗ್ರಹ ಮಾಡಿತು. ಈ ಮೊದಲನೇ ಸರ್ಗ ಇವತ್ತೇನು ಮುಗಿಸ್ತಿದ್ದೀವಲ್ಲ, ಇದಕ್ಕೆ ಸಾರಕಾಂಡ ಅಂತ ಹೆಸರು. ಸಾರ ಅಂದರೆ ಎಲ್ಲದರದ ಒಂದು ಸಾರ ಭಾಗ, ಅದನ್ನು ಸಂಗ್ರಹ ಮಾಡಿದ ಕಥೆ ಇದು. ಈ ಸಾರಕಾಂಡವನ್ನು ವಾಲ್ಮೀಕಿ ರಾಮಾಯಣ ವಿಸ್ತಾರವಾಗಿ ಹೇಳಿತ್ತು. ವಾಲ್ಮೀಕಿ ರಾಮಾಯಣ ಹೇಳಿದ್ದನ್ನು ಇದು ಈ ಆನಂದ ರಾಮಾಯಣ ಸಂಕ್ಷಿಪ್ತವಾಗಿ ಹೇಳಿತ್ತು. ಇದು ವಾಲ್ಮೀಕಿ ರಾಮಾಯಣಕ್ಕೂ ಆನಂದ ರಾಮಾಯಣಕ್ಕೂ ಇರುವ ವ್ಯತ್ಯಾಸ. ಇನ್ನು ಮುಂದೆ ಉತ್ತರಕಾಂಡದ ಕಥೆ ಏನಿದೆ ಅದು ವಾಲ್ಮೀಕಿ ರಾಮಾಯಣದಲ್ಲಿ ಕಡಿಮೆ. 9 ಸಂಪುಟಗಳು ಮುಗಿತು. ಈಗ 10-11ನೇ ಸಂಪುಟ ಮುಗಿದ್ರೆ ವಾಲ್ಮೀಕಿ ರಾಮಾಯಣ ಮುಗಿದಂತೆ. ಆದರೆ ಆನಂದ ರಾಮಾಯಣದಲ್ಲಿ ಈಗ ಕೇವಲ ಸಾರಕಾಂಡ ಮುಗಿದಿದೆ ಅಷ್ಟೇ. ಇನ್ನು ಮುಂದೆ ಯಾತ್ರಾಕಾಂಡ, ಮನೋಹರಕಾಂಡ, ರಾಜ್ಯಕಾಂಡ, ವಿಲಾಸಕಾಂಡ, ಪೂರ್ಣಕಾಂಡ ಅಂತ ಹೀಗೆ ಇಷ್ಟು ಕಾಂಡಗಳಾಗಬೇಕು. ಇಷ್ಟು ಭಾಗ ಮುಗಿದಿದೆ ಅಷ್ಟೇ ಈಗ ಆನಂದ ರಾಮಾಯಣದ ಪ್ರಕಾರ. ಇನ್ನಿಷ್ಟು ಭಾಗ ಆನಂದ ರಾಮಾಯಣದ ಪ್ರಕಾರ ಮುಗಿಬೇಕು. ಇನ್ನು ಮುಂದೆನೇ ರಾಮಾಯಣದ ನಿಜವಾದ, ಉತ್ತರಕಾಂಡದ ನಿಜವಾದ ಕೆಲವು ಕಥೆಗಳನ್ನು, ಅಂದರೆ ನಮಗೆ ಗೊತ್ತಿಲ್ಲದೆ ಇರುವಂಥ ಕಥೆಗಳನ್ನು, ಯಾಕೆಂದರೆ ಪ್ರಚಲಿತವಾಗಿ ಹೆಚ್ಚಿರೋದು ವಾಲ್ಮೀಕಿ ರಾಮಾಯಣ. ಆನಂದ ರಾಮಾಯಣದ ಎಷ್ಟೋ ಕಥೆಗಳು ನಮ್ಗೆ ಗೊತ್ತಿಲ್ಲ.
ಈಗ ಇಲ್ಲಿ ತನಕ ಕಥೆಗಳನ್ನು ಶ್ರವಣ ಮಾಡುವಾಗ ಎಷ್ಟೋ ಕಥೆಗಳನ್ನು ನಮ್ಗೆ ಗೊತ್ತಿಲ್ಲದೆ ಇದ್ದು ನಾವು ತಿಳ್ಕೊಂಡ್ವಿ. ಇನ್ನು ಉತ್ತರಕಾಂಡದಲ್ಲಿ ರಾಮ ತೋರಿಸಿದ ಮಹಿಮೆ ಏನಿತ್ತು, ಯಾಕಂದ್ರೆ ಭಾಳ ದೀರ್ಘಕಾಲ ಬದುಕಿದ್ನಲ್ಲ ಅವನು, ಆ ಎಲ್ಲ ಕಥೆಗಳನ್ನು ಈ ಮುಂದಿನ ಇಷ್ಟು ಭಾಗದಲ್ಲಿ ನಾವೀಗ ಶ್ರವಣ ಮಾಡಬೇಕು ಇನ್ನು ಮುಂದೆ. ಅಂತೂ ಈ ಸಾರಕಾಂಡವನ್ನು ಯಾರು ಶ್ರವಣ ಮಾಡಿಸ್ತಾರೆ, ಯಾರು ಶ್ರವಣ ಮಾಡ್ತಾರೆ, ಅವರು ಎಲ್ಲ ಥರದ ತಮ್ಮ ಅಪೇಕ್ಷೆಗಳನ್ನು ಪಡ್ಕೊಂಡು ಸಂತುಷ್ಟರಾಗ್ತಾರೆ. ಇತಿ ಶ್ರೀ ಶತಕೋಟಿ ರಾಮಚರಿತಾಂತರ್ಗತೆ ಶ್ರೀಮದ್ ಆನಂದ ರಾಮಾಯಣೆ ವಾಲ್ಮೀಕಿಯ ಸಾರಕಾಂಡೆ ಅಗಸ್ತ್ಯ ರಾಮ ಶಿವ ಪಾರ್ವತಿ ಸಂವಾದೆ 13 ಸರ್ಗ ಸಮಾಪ್ತ. ಅಲ್ಲಿಗೆ 13ನೇಯ ಸರ್ಗ ಮುಕ್ತಾಯ ಆಗಿದೆ. ಅದು ಸಾರಕಾಂಡದ 13ನೇ ಸರ್ಗ. ಅಂತೂ ಅಲ್ಲಿಗೆ ಸಾರಕಾಂಡವು ಕೂಡ ಮುಕ್ತಾಯ ಆಗಿದೆ. ಇದು ಶ್ರೀಮದಾನಂದ ರಾಮಾಯಣೆ ಸಾರಕಾಂಡಂ ಸಮಾಪ್ತಂ ಶ್ರೀರಾಮಚಂದ್ರಾರ್ಪಣಮಸ್ತು. ಇನ್ನು ಆ ವಾಲ್ಮೀಕಿ ಮುನಿಗಳು ರಚನೆ ಮಾಡಿದ ಶತಕೋಟಿ ರಾಮಚರಿತ್ರದಲ್ಲಿ ಅಂತರ್ಗತವಾದ ಆನಂದ ರಾಮಾಯಣದ ಯಾತ್ರಾಕಾಂಡದ 1ನೇ ಸರ್ಗವನ್ನು ಶ್ರವಣ ಮಾಡಿದ್ದಾರೆ. ಇಲ್ಲಿ ತನಕ ನಮಗೆ ಶತಕೋಟಿ ರಾಮಾಯಣ ಅಂತ ಬಂತಲ್ಲ, ಶತಕೋಟಿ ರಾಮಾಯಣ ಅಂತ ಹೇಳ್ತಿದ್ವಿ. ಅದು ಏನು ಶತಕೋಟಿ ರಾಮಾಯಣ ಅಂದರೆ, ಆ ಶತಕೋಟಿ ರಾಮಾಯಣದಲ್ಲಿ ಒಂದು ಆನಂದ ರಾಮಾಯಣ ಹೇಗೆ ಅಂತ ಅನ್ನೋದು ನಮಗೂ ಗೊತ್ತಿರಲಿಲ್ಲ. ಅದನ್ನು ಈ 1ನೇ ಸರ್ಗದಲ್ಲಿ ಈಗ ಶ್ರವಣ ಮಾಡ್ತೀವಿ. ಅದು ವಿಭಾಗ ಹೇಗಾಯಿತು ಅಂತನ್ನೋದ್ರಲ್ಲಿ ಈ ಕಥೆಯಲ್ಲಿ ಇಲ್ಲಿ ನಾವು ಕೇಳ್ತೀವಿ. ಪಾರ್ವತಿ ಹೇಳಿದ್ಲು, ಶಂಭುವೆ, ಸಾರಕಾಂಡವನ್ನು ನೀನು ಇಲ್ಲಿ ತನಕ ಶ್ರವಣ ಮಾಡ್ತೀರಿ. ಮಹಾಪುಣ್ಯದಾಯಕವಾದ ಕಥೆ ಇದು. ಅದರಂತೆ ಇನ್ನು ಮುಂದೆ ಆ ರಾಮ ಮೊದಲಾದ 4 ಸಹೋದರರು ಅಶ್ವಮೇಧ ಮೊದಲಾದ ಯಜ್ಞಗಳನ್ನು ಮಾಡಿದ್ರಲ್ಲ, ಆ ಎಲ್ಲ ಕಥೆಯನ್ನು ಹೇಳು. ಬಂಧುಗಳ ಅವರ ಸಂತಾನ ಹೇಗೆ ಮುಂದುವರಿತು ಅಂತ ಅನ್ನೋದನ್ನು ಹೇಳು. ರಾಮನ ಮಕ್ಕಳ ವಿವಾಹ, ಮೊಮ್ಮಕ್ಕಳ ವಿವಾಹ ಇತ್ಯಾದಿ ಕಥೆಗಳನ್ನು ಹೇಳು. 11,111 ವರ್ಷ ಆತ ರಾಜ್ಯಭಾರ ಮಾಡಿದ್ದನ್ನು ಹೇಳು. ಅವನು ಯಾವ್ಯಾವ ದಿವ್ಯವಾದ ಚರಿತ್ರೆಗಳಿವೆ ಅದನ್ನೆಲ್ಲ ಕೇಳಬೇಕು ಅಂತ ಅಪೇಕ್ಷೆ ಇದೆ ಅಂತ ಹೀಗೆ ಹೇಳಿದಾಗ, ಶಂಭುಸ್ಥಾಂ ಪುನರಬ್ರವಿ, ಶಂಭು ಅವಳಿಗೆ ಈ ಮುಂದಿನ ಕಥೆಯನ್ನು ಹೇಳಿ ಪ್ರಾರಂಭ ಮಾಡಿದ. ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದೆ. ರಾಮನ ಕಥೆಯನ್ನು ನಾನೀಗ ನಿನಗೆ ಹೇಳ್ತೇನೆ. ನನಗೂ ರಾಮನ ಕಥೆಯನ್ನು ಹೇಳಲಿಕ್ಕೆ ದೊಡ್ಡ ಸಂತೋಷ, ಹೇಳ್ತೇನೆ ಕೇಳುವಂತ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಾಂ ಪುಂಸಾಂ ಮಹಾಪಾತಕನಾಶನಂ. ಇದು ಒಂದು ಪ್ರಸಿದ್ಧವಾದ ಶ್ಲೋಕವೇ. ರಘುನಾಥನ ರಾಮನ ಚರಿತ್ರೆ ಏನಿದೆ ಅದು ಶತಕೋಟಿ ಪ್ರವಿಸ್ತರ, 100 ಕೋಟಿ ಶ್ಲೋಕಗಳ ಪ್ರಮಾಣ ಅದರದ್ದು. ಏಕೈಕಮಕ್ಷರಂ, ಅದರಲ್ಲಿ ಒಂದೊಂದು ಅಕ್ಷರವನ್ನು ನೀವು ಶ್ರವಣ ಮಾಡಿದ್ರು ದೊಡ್ಡ ದೊಡ್ಡ ಪಾಪಗಳನ್ನು ನಾಶ ಮಾಡುವಂಥದ್ದು. ಇದನ್ನೆಲ್ಲವನ್ನೂ ವಾಲ್ಮೀಕಿಯೇ ಮಾಡಿದರು ಅಂತ ಹೇಳಿ, ಆ ವಾಲ್ಮೀಕಿಗಳು ಹೇಗೆ ರಾಮಾಯಣವನ್ನು ರಚನೆ ಮಾಡಿದರು ಆ ಕಥೆ ನಮ್ಗೆ ಈಗಾಗಲೇ ವಾಲ್ಮೀಕಿ ರಾಮಾಯಣದಲ್ಲಿ ಬಂದಂತೆ ಗೊತ್ತು. ಅದನ್ನು ಆತ ಹೇಳಿ ಪ್ರಾರಂಭ ಮಾಡಿದ. ಶಿಷ್ಯ ಸಮೇತರಾಗಿ ಅವರು ತಮ್ಮ ಸಾಮಗ್ರಿಗಳೆಲ್ಲ ಹಿಡಿದುಕೊಂಡು ಶೌಚ ವಿಧಿಯನ್ನೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಲಿಕ್ಕೆ ಹೋದರು. ತಮಸಾ ನದಿ ತೀರದಲ್ಲಿ ಒಂದು ಅದ್ಭುತವನ್ನು ಕಂಡರು, ಕ್ರೌಂಚ ಪಕ್ಷಿಗಳನ್ನು ಕಂಡರು. ಅಲ್ಲಿ ಆ ಕ್ರೌಂಚ ಪಕ್ಷಿಯನ್ನು ಒಬ್ಬ ಬೇಡ ಹತ್ಯೆ ಮಾಡಿದ. ಅದನ್ನು ಕೇಳಿ ಅವರಿಗೆ, ಆ ಹತ್ಯೆಯನ್ನು ನೋಡಿ ಅವರಿಗೆ ಸಂಕಟವಾಯಿತು. ಅವರು ಇದಂ ವಚನಮಬ್ರವೀತ್ ನಿಶಮ್ಯ ಋತುತೀಂ ಕ್ರೌಂಚೀಂ ಇದಂ ವಚನಮಬ್ರವೀತ್ ಮಾನಿಷಾದ ಪ್ರತಿಷ್ಠಾಂತ ಮಗಮ ಶಾಶ್ವತೀ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ. ಬೇಡನೆ, ನಿನಗೆ ಯಾವುದೇ ಕ್ಷೇಮವಾಗೋದು ಬೇಡ, ಇಂಥ ದುಷ್ಟಕೃತ್ಯ ನೀನು ಮಾಡಬಾರ್ದಿತ್ತು, ಅದರ ಫಲವನ್ನು ಇನ್ನು ಮುಂದೆ ನೀನು ಅನುಭವಿಸು. ಏಕೆಂದರೆ ಈ 2 ಕ್ರೌಂಚ ಪಕ್ಷಿಗಳು ಸಂತೋಷದಿಂದ ತಮ್ಮ ವಿಹಾರವನ್ನು ನಡೆಸಿದ್ದವು. ಅವುಗಳಲ್ಲಿ ನೀನು ಕಾಮಮೋಹಿತವಾದ ಒಂದು ಪಕ್ಷಿಯನ್ನು ಕೊಂದು ಹಾಕಿದೆ, ಅವುಗಳ ಜೊತೆಯನ್ನು ನೀನು ಬೇರ್ಪಡಿಸಿದೆ. ಹೀಗೆ ಆತನಿಗೆ ಅವರು ಶ್ಲೋಕ ಉಚ್ಚಾರ ಮಾಡಿದರು. ಏನು ನಾನು ಈ ಶ್ಲೋಕ ಯಾಕೆ ಹೇಳಿದೆ, ಇದನ್ನು ಇಂಥ ಮಾತು ಆಕಸ್ಮಿಕವಾಗಿ ನನ್ನ ಬಾಯಿಂದ ಹೊರಗೆ ಬಂತು ಅಂತ ಅವರು ಚಿಂತಾಕ್ರಾಂತರಾದರು. ಅವರು ಹೇಳಿದ ಶ್ಲೋಕವನ್ನು ಶಿಷ್ಯನು ಕೂಡ ಬರೆದಿಟ್ಕೊಂಡ, ಅದನ್ನು ಸ್ವೀಕಾರ ಮಾಡಿದ. ಬರೆದಿಟ್ಕೊಂಡ ಅಂತಿಲ್ಲ, ಸ್ವೀಕಾರ ಮಾಡಿದ ಅಂತಿದೆ. ಸ್ವೀಕಾರ ಮಾಡಿದ ಅಂದರೆ ಅದನ್ನು ದಾಖಲೆಬದ್ಧಗೊಳಿಸಿದ ಅಂತ ತಿಳ್ಕೊಳ್ಬೋದು. ಆ ಶಿಷ್ಯನ ಹೆಸರು ಭರದ್ವಾಜ ಅಂತ. ಅವನು ವಿನಯದಿಂದ ಗುರುಗಳನ್ನು ಮತ್ತೆ
ಆಶ್ರಮಕ್ಕೆ ಹಿಂಬಾಲಿಸಿದ. ಅವರು ಅಲ್ಲೇ ಕೂತ್ಕೊಂಡು ನಾನಾ ಥರದ ಶಾಸ್ತ್ರೀಯ ವಿಚಾರಗಳನ್ನು ವಿಮರ್ಶೆ ಮಾಡ್ತಾ ಕಾಲ ಕಳೀತಿದ್ರು. ಅಲ್ಲಿಗೆ ಚತುರ್ಮುಖ ಬ್ರಹ್ಮ ಬಂದ ಮುನಿಯನ್ನು ನೋಡಲಿಕ್ಕೆ. ಅವನನ್ನು ನೋಡಿ ಮುನಿ ಕೈ ಮುಗಿದು ಸ್ವಾಗತ ಮಾಡಿದ, ಸತ್ಕಾರ ಮಾಡಿದ, ಷೋಡಶೋಪಚಾರಗಳನ್ನು ಆತನಿಗೆ ಮಾಡಿದ, ನಮಸ್ಕಾರ ಮಾಡಿದ, ಕುಶಲ ಪ್ರಶ್ನೆ ಮಾಡಿದ. ಭಗವಂತನಾದ ಚತುರ್ಮುಖ ಬ್ರಹ್ಮನು ಆಸನದಲ್ಲಿ ಕೂತ್ಕೊಂಡ. ವಾಲ್ಮೀಕಿಗೂ ಕೂತ್ಕೊಳ್ಳಿಕ್ಕೆ ಹೇಳಿದ. ಅವರೆಲ್ಲ ಕೂತ್ಕೊಂಡ ಮೇಲೆ ಆ ವಾಲ್ಮೀಕಿ ಇನ್ನೂ ಕೂಡ ಶ್ಲೋಕದ ಗುಂಗಿನಲ್ಲೇ ಇದ್ದ. ನಾನು ಎಂಥ ಪಾಪಾತ್ಮ, ಮನಸ್ಸಿನಲ್ಲಿ ದ್ವೇಷ ಇಟ್ಕೊಂಡಲ್ಲ, ಬೇಡದವನ ಕೆಲಸ, ಅದು ಕೊಲ್ಲಬೇಕಾದ ಅವನ ಕೆಲಸ ಅಂತ ಕೊಂದ. ಅದಕ್ಕಾಗಿ ನಾನ್ಯಾಕೆ ಇಷ್ಟು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಬೇಕಾಗಿತ್ತು? ತದ್ಗತೇನ ಇವ ಮನಸ ವಾಲ್ಮೀಕಿ ಧ್ಯಾನಮಾಗತಃ ಪಾಪಾತ್ಮನ ಕೃತಂ ಕಷ್ಟಂ ವೈರಗ್ರಹಣ ಬುದ್ಧಿನ ಎಷ್ಟಾದೃಶಂ ಚಾರುರವಂ ಕ್ರಂಚಂ ಹನ್ಯಾದ ಕಾರಣಂ. ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದಂತ ಕಾಣಿಸ್ತು. ನಾನು ಆ ಬೇಡರವನ ಬಗ್ಗೆ ವೈರ ಇಟ್ಕೊಂಡೆ ಅಂತ ಅರ್ಥ ಮಾಡೋದಕ್ಕಿಂತ ಆ ಬೇಡರವನು ತನ್ನ ಮನಸ್ಸಿನಲ್ಲಿ ದುರ್ಭಾವನೆಯನ್ನು ತುಂಬಿಕೊಂಡು ಆ ಪಕ್ಷಿಯನ್ನು ಹತ್ಯೆ ಮಾಡಿದ್ನಲ್ಲ, ಯಾಕೆ ಆ ಥರ ಮಾಡಿದ ಅವನು, ಅದು ಮಾಡಬಾರ್ದಿತ್ತಲ್ಲ ಅಂತ ಆತ ದುಃಖಿಸಿದ ಋಷಿ. ಬ್ರಹ್ಮನ್ ಅಂತ ಚತುರ್ಮುಖ ಬ್ರಹ್ಮ ಸಂಬೋಧನೆ ಮಾಡಿದ. ಪ್ರಹಸಂ ಮುನಿಪುಂಗವಂ ನಕ್ಕದ ಚತುರ್ಮುಖ ಬ್ರಹ್ಮ. ನೀನು ಒಂದು ಶ್ಲೋಕವನ್ನು ಆಕಸ್ಮಿಕವಾಗಿ ಉಚ್ಚಾರ ಮಾಡಿದೆ, ನಿನಗೆ ಅರಿವಿಲ್ಲದಂತೆ. ಅದು ಶ್ಲೋಕವೇ ಆಗಲಿ ಇನ್ನು ಮುಂದೆ. ಪ್ರವೃತ್ತೇಯಂ ಸರಸ್ವತಿ ವಚ್ಛಂದಾದೇವ. ಚತುರ್ಮುಖ ಬ್ರಹ್ಮ ನಾನೇನಿದ್ದೇನೆ, ನನ್ನ ಸಂಕಲ್ಪಕ್ಕನುಸಾರವಾಗಿ ನಿನ್ನ ಮುಖದಿಂದ ಈ ಸರಸ್ವತಿ ಅಂದರೆ ಶ್ಲೋಕ ಹೊರಹೊಮ್ಮಿದೆ. ನೀನು ಇನ್ನು ರಾಮನ ಚರಿತ್ರೆಯನ್ನು ರಚನೆ ಮಾಡುವ. ನಾರದನ ಮುಖದಿಂದ ನೀನು ಏನು ಶ್ರವಣ ಮಾಡಿದ್ದಿ ಕಥೆಯನ್ನು, ಈ ರಾಮಾಯಣದ ಕಥೆಯನ್ನು ಶ್ರವಣ ಮಾಡಿದ್ದಿ. ರಾಮನ ಜೀವನದಲ್ಲಿ ರಹಸ್ಯವಾಗಿ ನಡೆದದ್ದು, ಪ್ರಕಟವಾಗಿ ನಡೆದದ್ದು, ಅದನ್ನೆಲ್ಲವನ್ನು ಕೂಡ ವರ್ಣನೆ ಮಾಡುವುದು. ಲಕ್ಷ್ಮಣ, ಕಪಿಗಳು, ರಾಕ್ಷಸರು, ಸೀತೆ ಇವರೆಲ್ಲರ ಕಥೆಯನ್ನು ಕೂಡ ವರ್ಣನೆ ಮಾಡುವ. ನತೇವಾಗಣತಾ ಕಾವ್ಯ ಕಾಚಿದತ್ರ ಭವಿಷ್ಯತಿ. ಸುಮ್ಮನೆ ಏನೋ ಶೃಂಗಾರ ವೀರ ಮೊದಲಾದ ರಸಗಳನ್ನು ಉಪಯೋಗ ಮಾಡಿ ಅಲಂಕಾರದ ಭರಿತವಾಗಿ ಕಾವ್ಯ ರಚನೆ ಮಾಡಿದ್ದಿ ಅಂತ ಯಾರೂ ತಿಳ್ಕೊಳ್ಳೋದು ಬೇಡ. ನಿನ್ನ ಮಾತು ಎಂದೂ ಯಾವತ್ತೂ ಕೂಡ ವಿಫಲ ಆಗೋದಿಲ್ಲ, ಸುಳ್ಳಾಗೋದಿಲ್ಲ. ನೀನು ಆಡಿದ ಮಾತೆಲ್ಲವೂ ಸತ್ಯ ಆಗಬೇಕು. ಶ್ಲೋಕಬದ್ಧವಾಗಿ ರಾಮನ ಕಥೆಯನ್ನು ನಿರ್ಮಾಣ ಮಾಡು. ಯಾವತ್ ಸ್ಥಾಸ್ಯಂತಿಗಿರ ಹರಿತಶ್ಚ ಮಹೀತಲೆ ತಾವದ್ ರಾಮಾಯಣ ಕಥಾ ಲೋಕೇಸ್ಮಿನ್ ಪ್ರಚಲಿಷ್ಯತಿ. ಲೋಕೇಸ್ಮಿನ್ ಅಂತಿದ್ದೆ ನಾನು, ಇಲ್ಲಿ ಲೋಕೇಶು ಪ್ರಚಲಿಷ್ಯತಿ. ಎಲ್ಲಿ ತನಕ ಪರ್ವತಗಳು ಈ ಭೂಮಿಯ ಮೇಲೆ ಇರ್ತಾವೋ, ನದಿಗಳು ಭೂಮಿಯ ಮೇಲೆ ಹರಿತಿರ್ತಾವೋ, ಅಲ್ಲಿ ತನಕ ಈ ರಾಮಾಯಣ ಲೋಕದಲ್ಲಿ ಪ್ರಚಲಿತವಾಗಲಿ. ಯಾವದ್ ರಾಮಾಯಣ ಕಥಾ ತ್ವತ್ಕೃತ ಪ್ರಚಲಿಷ್ಯತಿ ತಾವದುರ್ಧಮದಶ್ಚೈವ ತ್ವಂ ಮಲ್ಲೋಕೇಶು ನಿವತ್ಸ್ಯಸಿ. ಇಲ್ಲಿ ರಾಮಾಯಣದ ಕಥೆ ಈ ಜಗತ್ತಿನಲ್ಲಿ ಪ್ರಚಲಿತ ಆಗಲಿ. ಇದೆಲ್ಲ ಆದಮೇಲೆ ನೀನು ನನ್ನ ಲೋಕಕ್ಕೆ ಬಂದು ನನ್ನನ್ನು ಸೇರು ಅಂತ ಹೀಗೆ ಆ ಚತುರ್ಮುಖ ಬ್ರಹ್ಮ ವಾಲ್ಮೀಕಿ ಋಷಿಗೆ ಆಶೀರ್ವದಿಸಿದರು. ಹೀಗೆ ಚತುರ್ಮುಖ ಬ್ರಹ್ಮದೇವ ಹೇಳಿ ಅವರು ಅದೃಶ್ಯನಾಗಿಬಿಟ್ಟ. ಇತ್ಯುಕ್ತ ಭಗವಾನ್ ಬ್ರಹ್ಮ ಸ್ವಯಂ ರಾಮಸ್ಯ ಧೀಮತಃ ಚರಿತ್ರಂ ಶ್ರಾವಯಾಮಾಸ ವೇದವಾಕ್ಯ ಸುಪುಣ್ಯತೈ. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಬರಲಿಲ್ಲ, ನಾರದರು ಹೇಳಿದ್ರು ಅಂತ ಬಂದಿತ್ತಲ್ಲಿ. ಇಲ್ಲಿ ಸ್ವಯಂ ಚತುರ್ಮುಖ ಬ್ರಹ್ಮನೇ ಹೇಳಿದ ಅಂತಿದೆ. ವಾಲ್ಮೀಕಿ ರಾಮಾಯಣದಕ್ಕಿಂತ ಸ್ವಲ್ಪ ಭಿನ್ನವಾಗಿ ಸ್ವಯಂ ಚತುರ್ಮುಖ ಬ್ರಹ್ಮನೇ ರಾಮನ ಕಥೆಯನ್ನು ವಾಲ್ಮೀಕಿಗೆ ಹೇಳಿದ. ನಾರದನು ಹೇಳಿದ್ದಿರ್ಬೋದು, ಹೇಳಿದಂತ ಬಂದಿತ್ತು ಹಿಂದೆ. ವೇದವಾಕ್ಯ ಸುಪುಣ್ಯದೈಹಿ, ಇದು ಮಹತ್ವದ್ದು. ವೇದವಾಕ್ಯಗಳಲ್ಲಿ ರಾಮನ ಕಥೆ ಎಲ್ಲಿ ಹುದುಗಿದೆ ಅಂತಂದು ಸುಲಭವಾಗಿ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಎಲ್ಲ ಅವತಾರದ ಕಥೆಯೂ ಅಲ್ಲಿದೆ ಅಂತೆ. ಆದರೆ ಆ ವೇದವಾಕ್ಯಗಳ ಅರ್ಥವನ್ನು ಸುಲಭವಾಗಿ ತಿಳ್ಕೊಳ್ಳಿಕ್ಕೆ ನಮ್ಮಂಥವ್ರಿಗೆ ಸಾಧ್ಯ ಇಲ್ಲ. ಆದ್ದರಿಂದ ಅದು ನಮಗಲ್ಲಿ ಕಾಣೋದಿಲ್ಲ. ಆ ವೇದವಾಕ್ಯಗಳ ಅರ್ಥವನ್ನೇ ವಿಸ್ತಾರವಾಗಿ ಪುರಾಣದ ಮೂಲಕ ಹೇಳಿದಾಗ ತಿಳ್ಕೊಳ್ಬಲ್ಲಂಥವ್ರು ನಾವು. ಅದಕ್ಕಾಗಿ ವೇದವ್ಯಾಸರು ವೇದಾರ್ಥಗಳನ್ನು ಸಾರಭೂತವಾಗಿ ಸಂಗ್ರಹ ಮಾಡಿ ಪುರಾಣಗಳನ್ನು ರಚನೆ ಮಾಡಿದ್ರು ಅಂತ ಕಥೆ ಕೇಳ್ತೇವೆ. ವೇದವಾಕ್ಯಗಳನ್ನು ಉದಾಹರಣೆ ಕೊಟ್ಟು ಇಂಥ ವೇದದಲ್ಲಿ ಹೀಗಿದೆ, ಅದರ ಕಥೆ ಇದು ರಾಮಾಯಣ,
ನೋಡು ಅಂತ ವಾಲ್ಮೀಕಿಗೆ ಚತುರ್ಮುಖ ಬ್ರಹ್ಮ ಕಥೆಯನ್ನೆಲ್ಲ ಶ್ರವಣ ಮಾಡಿಸಿದ. ಆತನ ಸತ್ಕಾರವನ್ನು ಸ್ವೀಕಾರ ಮಾಡಿ ಅದೃಶ್ಯನಾಗಿಬಿಟ್ಟ. ಮುನಿಗೆ ದೊಡ್ಡ ಆಶ್ಚರ್ಯ ಆಯಿತು. ಆ ಶ್ಲೋಕವನ್ನೇ ಮತ್ತೆ ಆ ಶಿಷ್ಯರೆಲ್ಲ ಹಾಡ್ತಾ ಇದ್ರು. ಸಮಾಕ್ಷರೈ ಚತುರ್ಭಿರ್ಯ ಪಾದೇ ಗೀತೋ ಮಹರ್ಷಿಣ. ಸಮಾಕ್ಷರೈ 8 ಅಕ್ಷರಗಳಿರ್ತವೆ ಒಂದು ಪಾದದಲ್ಲಿ. ಒಂದು ಶ್ಲೋಕ ಅಂದ್ರೆ ಅದರಲ್ಲಿ 4 ಪಾದ ಇರಬೇಕು. ಒಂದೊಂದು ಪಾದದಲ್ಲಿ 8 ಅಕ್ಷರ. ಮೊದಲನೇ ಪಾದದಲ್ಲಿ 8, ಆಮೇಲೆ 8, ಆಮೇಲೆ 8 ಅಂತೂ ಆ ಅನುಷ್ಠು ಶ್ಲೋಕದಲ್ಲಿ ಅದಕ್ಕೆ 32 ಅಕ್ಷರಗಳು ಇರಬೇಕು. ಈಗ ನಾವು ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ಈ ಎಲ್ಲ ಶ್ಲೋಕಗಳು, ಮತ್ತು ಕೃಷ್ಣಾಯ ವಾಸುದೇವಾಯ ಪೂಜ್ಯಾಯ ರಾಘವೇಂದ್ರಾಯ ಇತ್ಯಾದಿ ಎಲ್ಲ ಶ್ಲೋಕ ನೋಡ್ತೀವಲ್ಲ, ಇದಕ್ಕೆಲ್ಲ ಅನುಷ್ಠುಪ್ ವೃತ್ತ ಅಂತ ಅಂತಾರೆ. ಅದರ ವೃತ್ತ ಅನುಷ್ಠುಪ್, ಅದು ಅನುಷ್ಠುಪ್ ಛಂದಸ್ಸು. ಅನುಷ್ಠುಪ್ ಛಂದಸ್ಸಿನಲ್ಲಿ ಪ್ರತಿಯೊಂದು ಪಾದದಲ್ಲಿ 8 ಅಕ್ಷರ. ಇನ್ನು ಕೆಲವು ದೊಡ್ಡ ದೊಡ್ಡ ಶ್ಲೋಕಗಳಾದರೆ ಅದರಲ್ಲಿ ಸಂಸಾರೇ ಕ್ಷಯ ಸಾಗರೇ ಪ್ರಕಟಿತೋ ಗಾಭೇ ಸುಧಾರಿಸ್ತಾರೆ, ಅದೆಲ್ಲ ಕೆಲವು ದೊಡ್ಡ ಶ್ಲೋಕಗಳು. ವಾಯುಸ್ಥಿತಿಯಲ್ಲಿ ಬರುವಂಥ ಶ್ಲೋಕಗಳು ಇವೆಲ್ಲ ದೊಡ್ಡ ಶ್ಲೋಕಗಳು. ಅದರಲ್ಲಿ ಅಕ್ಷರಗಳ ಸಂಖ್ಯೆ ಸ್ವಲ್ಪ ಹೆಚ್ಚು. ಅಂತೂ ಸಾಮಾನ್ಯವಾಗಿ ಒಂದು ಶ್ಲೋಕ ಅಂದರೆ 4 ಪದಗಳಿಂದ ಕೂಡಿದ್ದಾಗಿರಬೇಕು. ಅದರಲ್ಲಿ ಒಂದೊಂದು ಪಾದದಲ್ಲಿ ಸಮಾನವಾದ ಅಕ್ಷರಗಳಿರಬೇಕು ಅಂತ ಈಗೊಂದು ನಿಯಮ. ಯಸ್ಯ ಬುದ್ಧಿರಿಯಂ ಜಾತ ಮಹರ್ಷೇರ್ ಭಾವಿತಾತ್ಮನಃ ಕೃತ್ಸಂ ರಾಮಾಯಣಂ ಕಾವ್ಯಂ ಈದೃಶೈ ಕರವಾಣ್ಯಹಂ. ಹೀಗೆ ಇಂಥದೇ ಶ್ಲೋಕವನ್ನು ರಚನೆ ಮಾಡಿ ನಾನು ಇಡೀ ರಾಮಾಯಣವನ್ನು ಮಾಡಬೇಕು ಅಂತ ಅವರಿಗೆ ಬುದ್ಧಿ ಹುಟ್ಟಿತು. ಈ ಅನುಷ್ಠು ಶ್ಲೋಕಗಳೇ ಈ ವಾಲ್ಮೀಕಿ ರಾಮಾಯಣದಲ್ಲಿ, ಆನಂದ ರಾಮಾಯಣದಲ್ಲಿ ಹೆಚ್ಚು, ದೊಡ್ಡ ಶ್ಲೋಕಗಳು ಕಡಿಮೆ. ಉದಾರವೃತ್ತಾರ್ಥ ಪದೈರ್ ಮನೋರಮೈ ತದಾಸ್ಯ ರಾಮಸ್ಯ ಚಕಾರ ಕೀರ್ತಿಮಾನ್ ಸಮಾಕ್ಷರೈ ಶ್ಲೋಕವರೈ ಯಶಸ್ವಿನಃ ಮುನಿಸ್ಸ ಕಾವ್ಯಂ ಶತಕೋಟಿ ಸಂಹಿತಂ. 100 ಕೋಟಿ ಶ್ಲೋಕಗಳಿಂದ ಕೂಡಿದಂಥ ರಾಮಾಯಣವನ್ನು ಆ ಋಷಿ ರಚನೆ ಮಾಡಿದ. ಇತಿ ಶತಕೋಟಿ ರಾಮಚರಿತಾಂತರ್ಗತೆ ಶ್ರೀಮದ್ ಆನಂದ ರಾಮಾಯಣೆ ವಾಲ್ಮೀಕಿಯೇ ಯಾತ್ರಾಕಾಂಡೆ ಶ್ಲೋಕ ಉತ್ಪತ್ತಿ ರಾಮಾಯಣ ಕಥನಂ ನಾಮ ಪ್ರಥಮ ಸರ್ಗ ಸಮಾಪ್ತ. ಮೊದಲನೇ ಸರ್ಗದಲ್ಲಿ ಸಮಾಪ್ತ ಆಗಿದೆ.